स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितभजविभुवाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। ॐ अथातो ब्रह्मजिज्ञासा। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। गणनिलयं पतिं रमायाः जगदघदहनञ्च वासवी सोनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्याद्युक्तार्थसङ्ग्रहम्। ತಾತ್ಪರ್ಯ ಇದಾಯ್ತ ಭಾಷ್ಯ ಆಗಬೇಕಲ್ಲ. ಸಹಯಜ್ಞ ಪ್ರಜಾ ಸೃಷ್ಟ ಅಲ್ಲ, ಕರ್ಮಣ ಬದ್ಧತೆ ಜಂತು ಏನು ಹೇಳಿದರೆ, ಈಗ ಕರ್ಮ ಮಾಡೋದಾದರೆ ಅದರಿಂದ ಬಂಧನ ಇದೆ ಅಂಥೇಳಿ ವಾಕ್ಯ ಇರೋದರಿಂದ ಕರ್ಮವನ್ನು ಯಾಕೆ ಮಾಡಬೇಕು, ಬಿಡಬಹುದಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಅಲ್ಲ. ಕರ್ಮದಿಂದ ಬಂಧನ ಅಂದರೆ ಯಾರು ಫಲಾಪೇಕ್ಷೆಯಿಂದ ಕರ್ಮ ಬಂಧನ ಮಾಡ್ತಾರೆ ಆ ಕರ್ಮ, ಯಾವುದು ನಿಷಿದ್ಧ ಕರ್ಮ ಮಾಡ್ತಾರೆ ಅವರಿಗೆ ಅಷ್ಟೇ ಹೊರತು ಯಾರಿಗಿಲ್ಲ. ಯಜ್ಞಾರ್ಥಾತ್ ಕರ್ಮಣಃ, ಯಜ್ಞ ಅಂದರೆ ವಿಷ್ಣು ಪ್ರೀತ್ಯರ್ಥಂ ಅಂತ ಯಾರು ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡ್ಲಿಕ್ಕೆ ಹೊರಟಾಗ ನಿಷಿದ್ಧ ಕರ್ಮ ಮಾಡ್ಲಿಕ್ಕಾಗೋದಿಲ್ಲ. ಸಾವಳಿ ಮನೆಗೆ ಕರೆಸಿದಾಗ ನಿಷಿದ್ಧ ಪದಾರ್ಥ ಮಾಡ್ಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಗೊತ್ತಾಯ್ತಾ? ತಿಂಬೋರು ಮಾಡೋದಿಲ್ಲ ಅವತ್ತಿನ ದಿವಸ. ಆದ್ದರಿಂದ ಎಂದೂ ಕೂಡ ಕೃಷ್ಣಾರ್ಪಣ ಅಂತ ಮಾಡ್ಲಿಕ್ಕೆ ಹೊರಟ ತಕ್ಷಣ ಕೃಷ್ಣನಿಗೆ ಪ್ರಿಯವಾದದ್ದನ್ನೇ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ, ಮತ್ತು ಅಪ್ರಿಯವಾದದ್ದನ್ನು ಮಾಡಕೂಡ್ದು ಅಂಥೇಳಿ. ಅದಕ್ಕೋಸ್ಕರ ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಇಲ್ಲದೆ ಹೋದರೆ ಲೋಕಕ್ಕೆ ಕರ್ಮದ ಬಂಧನ ಇದೆ. ವಿಷ್ಣು ಪ್ರೀತ್ಯರ್ಥಂ ಮಾಡ್ದೇನೆ ಫಲಾಪೇಕ್ಷೆಯಿಂದ ಮಾಡಿದಾಗ ಬಂಧನ ಇರೋದರಿಂದ ಎಲ್ಲೆಲ್ಲಿ ಕರ್ಮ ಬಂಧಕ ಅಂತ ಹೇಳಿದ್ದಾರೆ ಆ ಕರ್ಮ ಈ ಸಕಾಮ ಕರ್ಮನೇ ಹೊರತು ನಿಷ್ಕಾಮ ಕರ್ಮ ಅಲ್ಲ. ತದರ್ಥಂ ವಿಷ್ಣು ಪ್ರೀತ್ಯರ್ಥಂ ಕರ್ಮ ಕೌಂತೆಯ ಯುಕ್ತಸಂಗ ಸಮಾಚಾರ. ಅದಕ್ಕೆ ಅರ್ಜುನ ಮುಕ್ತಸಂಗ, ಈ ಒಂದು ಫಲಾಪೇಕ್ಷೆಯನ್ನು ಬಿಟ್ಟವನಾಗಿ ಕರ್ಮವನ್ನು ತದರ್ಥಂ ವಿಷ್ಣು ಪ್ರೀತ್ಯರ್ಥಂ ಸಮಾಚಾರ ಸಮ್ಯಕ್ ಆಚಾರ, ಸರಿಯಾಗಿ ಮಾಡು. ಸಮ್ ಅಂದರೆ ವಿಷ್ಣು, ಸಂಪ್ರತಿ ಆಚಾರ, ವಿಷ್ಣು ಪ್ರೀತ್ಯರ್ಥಂ ಆಚಾರ, ತದರ್ಥಂ ವಿಷ್ಣು ಪ್ರೀತ್ಯರ್ಥಂ ಆಚಾರ. ಎಲ್ಲನೂ ಎಲ್ಲಿ ಆಯಿತು? ಸಮ್ ಅಂದರೆ ಚೆನ್ನಾಗಿ ಆಚರಣೆ ಮಾಡು, ವಿಷ್ಣುವಿಗೆ ಅರ್ಪಣೆ ಮಾಡು. ಬರ್ತಾರೆ ಹುಷಾರು, ಭಾರಿ ಚೆನ್ನಾಗಿ ಮಾಡಬೇಕು, ಅವರು ಬರ್ತಾರೆ ಅಂತ ಹೇಳೋದಿಲ್ಲ. ಸಾಮಾನ್ಯವರು ಉತ್ತಮರು ಬಂದ್ರೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಸರ್ವೋತ್ತಮ ಬಂದಾಗ ಸರ್ವೋತ್ತಮ ಕ್ವಾಲಿಟಿ ಮೇಂಟೈನ್ ಮಾಡೋದು. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗ ಸಮಾಚಾರ. ಕರ್ಮಣ ಬದ್ಧತೆ ಜಂತುರಿತ್ಯಾದಿಕಂ ಅಪಿ ಅವೈಷ್ಣವಕರ್ಮ ವಿಷಯಮಿತ್ಯಾಹ ಯಜ್ಞಾರ್ಥಾದಿತಿ. ಯಜ್ಞಾರ್ಥಾತ್ ವಿಷ್ಣು ಪ್ರೀತ್ಯರ್ಥಂ. ಸೊ ವೈಷ್ಣವ ಕರ್ಮ ಮಾಡಬೇಕೆ ಹೊರತು ಅವೈಷ್ಣವ ಕರ್ಮ ಮಾಡಕೂಡದು. ಅನ್ಯದೇವತಾ ಪೂಜೆನ ಸರ್ವೋತ್ತಮತ್ವೇನ ಮಾಡೋದು ಕೂಡ ನಿಷಿದ್ಧ. ಯಾತಕ್ಕೆ? ಅವೈಷ್ಣವ ಆಯ್ತು. ಆದ್ದರಿಂದ ಪರಿವಾರ ತಯ ಮಾಡಿದಾಗ ಅದು ವೈಷ್ಣವ ಆಗುತ್ತೆ. ಯಜ್ಞಾರ್ಥಾದಿತಿ ಜ್ಞೋ ನಾಮ ಭಗವಾನ್ ವಿಷ್ಣು ತಂ ಯಾತ್ಯುದ್ದೇಶ ಏಷ ಯಃ ಸಾ ಯಜ್ಞ ಇತಿ ಸಂಪ್ರೋಕ್ತೋ ವಿಹಿತೆ ಕರ್ಮಣಿ ಸ್ಥಿತಃ ಇತಿ ಬರ್ಕಶ್ರುತಿ. ಬರ್ಕಶ್ರುತಿ ಶ್ರುತಿ ಕೋಟ್ ಮಾಡ್ತಾರೆ. ಯಜ್ಞ ಶಬ್ದಕ್ಕೆ ಅರ್ಥನೇ ಹೇಳ್ತಾರೆ. ಯಜ್ಞ ಶಬ್ದಕ್ಕೆ ಏನರ್ಥ? ಯಾ ಜ್ಞ ಎರಡಿದೆ. ಯಾ ಜ್ಞ ಜ್ಞ ನಾಮ ಭಗವಾನ್. ಜ್ಞ ಅಂದರೆ ವಿಷ್ಣು,
ಜ್ಞಃ ನಾಮ ಭಗವಾನ್ ವಿಷ್ಣು ತಂ ಯಾತಿ ಉದ್ದೇಶ ಏಷಃ ತಂ ಪ್ರತಿ ಯಾತೀತಿ ಯಜ್ಞ ಯಾತಿ ಯಜ್ಞಂ ಪ್ರತಿ ಯಾವುದು ವಿಷ್ಣುವಿಗೋಸ್ಕರವಾಗಿ ಮಾಡಲ್ಪಡುತ್ತೋ ಅದಕ್ಕೆ ಏನಂತ ಕರೀತಾರೆ ಯಜ್ಞ. ಸೊ ಯಜ್ಞ ಶಬ್ದಕ್ಕೆ ಅರ್ಥ ಇರೋದೇ ವಿಷ್ಣು ಪ್ರೀತ್ಯರ್ಥಂ ಅಂಥೇಳಿ. ಇವತ್ತು ವಿಷ್ಣು ಪ್ರೀತ್ಯರ್ಥವಲ್ಲದೆ ಯಾವ ಯಜ್ಞವನ್ನು ಮಾಡಿದರೂ ಕೂಡ ಯಜ್ಞ ಆಗೋದೇ ಇಲ್ಲ. ಅದು ಯಾತಕ್ಕೆ? ವಿಷ್ಣು ಪ್ರೀತಿಕರವಾಗೋದಿಲ್ಲ. ಅದರಿಂದಾಗಿಯೇ ಅದು ಹೊರಟೋಯ್ತು. ಸಯಜ್ಞ ಇತಿ ಸಂಪ್ರೋಕ್ತೋ ವಿಹಿತೇ ಕರ್ಮಣಿ ಸ್ಥಿತಃ. ವಿಹಿತ ಕರ್ಮವನ್ನು ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಪಿಸಿದಾಗ ಪ್ರತಿಯೊಂದು ಕರ್ಮವೂ ಯಜ್ಞ ಆಗುತ್ತೆ. ಭಗವದ್ಗೀತೆಯಲ್ಲಿ ಹೊಸ ವಿಷಯ ಏನು ಅಂದರೆ, ಯಜ್ಞ ಅಂದರೆ ಅಶ್ವಮೇಧಾದಿ ಯಜ್ಞಗಳು, ಪಂಚಮಹಾಯಜ್ಞ ಎಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಅವಕ್ಕೆಲ್ಲ ಏನು ಬೇಕು? ಅಗ್ನಿ ಬೇಕು. ಅಗ್ನಿಯಲ್ಲಿ ಮಾಡಿದ ಹೋಮ, ಅಲ್ಲಿಂದ ಯಜ್ಞ ಶುರುವಾಗಬೇಕು. ಅದು ಭಗವದ್ಗೀತೆ ಹೇಳೋ ಪ್ರಕಾರ ಅದು ಯಜ್ಞ ಹೌದು. ಆದರೆ ಯಜ್ಞ ದೊಡ್ಡ ಯಜ್ಞ, ಅದಕ್ಕಿಂತ ದೊಡ್ಡ ಯಜ್ಞ ಯಾವುದು ಅಂದರೆ ಮಾಡ್ತಕ್ಕಂಥ ಪ್ರತಿ ಕರ್ಮನೂ ಯಜ್ಞನೇ. ವಿಹಿತ ಕರ್ಮವನ್ನು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿ ಫಲಾಪೇಕ್ಷೆ ಪಡೆದೇ ಹೋದರೆ ಅದೇನಾಗುತ್ತೆ? ಯಜ್ಞ ಅಂತಾನೆ. ಸಣ್ಣ ಕೆಲಸ ದೊಡ್ಡ ಯಜ್ಞ ಆಗುತ್ತೆ. ಅಶ್ವಮೇಧಾದಿಗಳನ್ನೇ ಮಾಡಿದ, ವಿಷ್ಣು ಪ್ರೀತ್ಯರ್ಥ ಮಾಡಲಿಲ್ಲ, ಯಜ್ಞ ಆಗಲೇ ಇಲ್ಲ. ದುರ್ಯೋಧನ ಅವ್ನು ಮಾಡಿದಷ್ಟು ಅಡುಗೆ ಅವತ್ತು ಯಾರೂ ಮಾಡಿಸಿರ್ಲಿಕ್ಕಿಲ್ಲ, ಅಷ್ಟು ಅಡುಗೆ ಮಾಡಿಸಿದ್ದ. ಕೃಷ್ಣ ಏನು ಮಾಡಿದ್ದನ್ನು ತೊಗೊಳ್ಳೇ ಇಲ್ಲ, ಸ್ವೀಕಾರ ಮಾಡೋದಿಲ್ಲ ಅಂಥೇಳಿ. ಸುಧಾಮಕಟ್ಟು ಬರೀ ಅವಲಕ್ಕಿನ ಸ್ವೀಕಾರ ಮಾಡಿದ. ಅದಕ್ಕೆ ಅದು ವಿಹಿತ ವಿಷ್ಣು ಪ್ರೀತ್ಯರ್ಥ. ಅವ್ನು ಹೆಂಡತಿ ಕಳಿಸಿದ್ದು ಕೇಳ್ಕೊಂಬನ್ನಿ ಅಂತ ಕೇಳಲೇ ಇಲ್ಲ. ಅದ್ರದ್ದು ಏನಾಯಿತು? ದೊಡ್ಡ ಯಜ್ಞ ಆಯ್ತು ಅದು. ಇವೊಂದು ದೊಡ್ಡ ಯಜ್ಞ, ದೊಡ್ಡವಳಿಗೆ ಜೀರೋ ಆಗೋಯ್ತು. ಒಂದು ತಿಂಗಳೊಳಗೆ ಅವನ ವಂಶ ನಿರ್ವಂಶ ಆಗೋಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಭಕ್ತಿಯಿಂದ ಮಾಡೋದಕ್ಕೂ ಭಕ್ತಿ ಇಲ್ಲದೆ ಮಾಡೋದಕ್ಕೂ, ವಿಹಿತ ಮಾಡೋದಕ್ಕೂ ನಿಷಿದ್ಧ ಮಾಡೋದಕ್ಕೂ, ಫಲಾಪೇಕ್ಷೆ ಇದ್ದು ಮಾಡೋದಕ್ಕೂ ಇಲ್ಲದೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗುತ್ತೆ. ದುರ್ಯೋಧನಿಗೆ ದೊಡ್ಡ ಫಲ ಬೇಕಿತ್ತು. ಅವನಿಗೆ ಏನು ಫಲ ಬೇಕಿತ್ತು ಹೇಳಿ? ದುರ್ಯೋಧನಿಗೆ ಫಲ ಕೃಷ್ಣನ್ ಟ್ರಾಪ್ ಮಾಡಬೇಕು, ತಾನು ಗೆಲ್ಲಬೇಕು, ಪಾಂಡವರನ್ನು ಸೋಲಿಸಬೇಕು. ಇದೇನು ಕೆಟ್ಟ ಫಲ, ಅತಿ ಕೆಟ್ಟದ್ದು. ವೈಷ್ಣವ ದ್ರೋಹದಂಥ ಫಲ ಅಪೇಕ್ಷೆ ಪಡ್ತಿದ್ದಾನೆ. ಅದಕ್ಕೆ ದೇವರು ಸ್ವೀಕಾರ ಮಾಡಲೇ ಇಲ್ಲ. ಏನು ಇದಕ್ಕೆಲ್ಲ ಈ ಅರ್ಥ ಉಪಯೋಗಿಸಬೇಕು. ಆಚಾರ್ಯ ಪ್ರತ್ಯೇಕ ಬರಲಿಲ್ಲ. ಇದೆಲ್ಲ ಎಲ್ಲ ಕಡೆ ವಿಷ್ಣು ಸಹಸ್ರನಾಮ ಭಾಷೆನೇ ಆಗಿದ್ದರಿಂದ ಹೊಂಚ್ಕೋಬೇಕು, ಯಾವುದಕ್ಕೆ ಯಾವುದು ಅನ್ವಯ ಆಗುತ್ತೆ ಅಂತ. ಸೊ ವೆರಿ ಡೆಫಿನೇಷನ್ ಆಫ್ ಯಜ್ಞನೇ ಏನು ಹೇಳುತ್ತೆ? ವಿಷ್ಣು ಪ್ರೀತ್ಯರ್ಥ ಆಗಬೇಕು. ಯಜ್ಞೋ ನಾಮ ಭಗವಾನ್ ವಿಷ್ಣು ತಂ ಯಾತಿ ಉದ್ದೇಶ ಏಷ ಯಃ ಸ ಯಜ್ಞ ಇತಿ ಸಂಪ್ರೋಕ್ತಃ ವಿಹಿತೆ ಕರ್ಮಣಿ ಸ್ಥಿತಃ ಇತಿ ಬರ್ಕಶ್ರುತಿ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟಕಾಮಧುಕ್. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರಾವುವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷಃ ವಹ ಅಸ್ತು ಇಷ್ಟಕಾಮಧುಕ್. ಇದೆಲ್ಲ ಯಜ್ಞದ ಬಗ್ಗೆ ಇನ್ನೂ ಅನೇಕ ಮಾಹಿತಿಯನ್ನು ಕೊಡ್ತಾರೆ. ನಮಗೆ ಏನೇನೋ ಬೇಕಾಗಿರುತ್ತೆ, ಯಜ್ಞ ಮಾಡಿದ್ರೆ ಆಗುತ್ತಾ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರಾವುವಾಚ ಪುರೋವಾಚ ಪ್ರಜಾಪತಿ ಸಹ ಏನಂತ ಅನೇನ ಪ್ರಸವಿಷ್ಯಧ್ವಂ ಏಷವಹ ಅಸ್ತು ಇಷ್ಟಕಾಮಧಕ್. ಪುರಾ ಹಿಂದೆ, ಸೃಷ್ಟಿಯ ಪ್ರಾರಂಭದಲ್ಲಿ, ಪ್ರಜಾಪತಿ ಬ್ರಹ್ಮದೇವರು ಅಂತ ಅರ್ಥ, ವಿಷ್ಣು ಅಂತಲೂ ಅರ್ಥ. ಪ್ರಜಾಪತಿ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ. ಪ್ರಜಾಪತಿ ಪ್ರಜಾ ಸೃಷ್ಟ್ವ, ಪ್ರಜೆಗಳ ಸೃಷ್ಟಿ ಮಾಡಿಬಿಟ್ಟು, ಸಹ ಯಜ್ಞಾ ಸೃಷ್ಟಿ ಮಾಡ್ಬೇಕಾದ್ರೆ ಏನು ಮಾಡಿದರು? ಪ್ರಜೆಗಳನ್ನಷ್ಟೇ ಸೃಷ್ಟಿ ಮಾಡಲಿಲ್ಲ, ಯಜ್ಞಗಳನ್ನು ಪ್ರಿಸ್ಕ್ರೈಬ್ ಮಾಡಿದರು. ಇವತ್ತು ಅಪಾಯಿಂಟ್ ಮಾಡ್ಬೇಕಾದ್ರೆ ಮತ್ತೇನು ಪೋಸ್ಟ್ ವೇಕೆಂಟ್ ಇರಬೇಕು, ಪೋಸ್ಟ್ ಇರಲೇಬೇಕು, ಇಲ್ಲದೋದ್ರೆ ಇಲ್ಲೇ ಇಲ್ಲ. ಅದಕ್ಕೆ ಯಜ್ಞ ಪ್ರಜೆಗಳು ಹೇಳಿದರು. ಏನಂತ? ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತಿಷ್ಟ ಕಾಮಧಕ. ಇನ್ನು ನೀವು ಬೇಕಾಷ್ಟು ಬೆಳ್ಕೊಂಡು ಹೋಗಿ, ಬೇಕಾಷ್ಟು ಅಭಿವೃದ್ಧಿಯನ್ನು ಕಾಣಿ. ಯಾವುದರಿಂದ? ಅನೇನ ಯಜ್ಞದಿಂದ. ಗೊತ್ತಾಯ್ತು? ಓದಿಸ್ಬಿಟ್ಟಿಂದ ನಾನು ಸುಖವಾಗಿರು ಅಂತ ಹೇಳಿದರೆ ಆಗೋ ಹಾಗೆ ಕೆಲಸ ಸಿಕ್ಕೇ ಸಿಗುತ್ತೆ, ತೊಂದರೆ ಬರುತ್ತೆ, ಒಳ್ಳೆಯದಾಗೇ ಆಗ್ತದೆ. ಶಾಶ್ವತವಾದದ್ದು. ಎಷ್ಟೇ ದುಡ್ಡು ಕೊಟ್ಟರು ಏನಾಗ್ತಿತ್ತು? ಮಿಸ್ಯೂಸ್ ಆಗ್ಬೋದು, ಖರ್ಚಾಗ್ಬೋದು, ಯಾರೋ ಹೊಡ್ಕೊಂಡು ಹೋಗ್ಬೋದು. ಆದರೆ ವಿದ್ಯೆ ಕೊಟ್ಟಾಗ ಏನಾಯ್ತು? ಅಲ್ಲಿಗೆ ಮುಗಿದು ಯಜ್ಞ ವ್ಯವಸ್ಥೆ ಮಾಡಿದ್ದಾರೆ ಈಗ. ಸೊ ಯಜ್ಞ ಯಾತಕ್ಕೆ ಮಾಡಬೇಕು ಅನ್ನೋದಕ್ಕೆ ಒಳ್ಳೆಯ ಕಾರಣ ಇದೆ. ಯಜ್ಞ ಮಾಡ್ತಾಯಿರಿ, ನಿಮ್ಗೆ ಬೇಕಾದ ಸಿಗುತ್ತೆ. ಆಯಿತಾ? ನಿಮ್ಮನ್ನು ಉದ್ಧಾರಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕಾಗಿಲ್ಲ. ಯಜ್ಞ ಹೇಳಿದ್ದೇನೆ, ಮಾಡಿಕೊಟ್ಟು ಹೋಗ್ಬಿಡಿ, ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು. ಸಹ ಯಜ್ಞ ಲ್ಯಾಂಡ್ ಕೊಟ್ಟುಬಿಟ್ಟು ಕಲ್ಟಿವೇಟ್ ಮಾಡೋ ಅಂತ ಹೇಳಿದರೆ ಶಾಶ್ವತ ಆಗಿ ಲ್ಯಾಂಡ್ ಸ್ಥಿರಾಸ್ತಿ. ಅದು ಲ್ಯಾಂಡ್ ಎಂಬುದೇನೋ ಬಿಟ್ಟು ಹೋಗೋದಲ್ಲ, ಸ್ಥಿರಾಸ್ತಿ ಅದು. ಏನ ಅಲ್ಲ,
ಯಜ್ಞೈ ಸಹ ಸಹಯಜ್ಞಾ ಬಿಡಿಸ್ಬೇಕದನ್ನು. ಯಜ್ಞ ಹಾಗೆ ಬಿಡಿಸ್ಬಾರ್ದು. ಯಜ್ಞ ಸಹ ಅಲ್ಲ, ಸಹಯಜ್ಞ ಅನ್ನೋದು ಒಂದು ಸಮಸ್ತ ಪದ. ಬಿಡಿಸಿದಾಗ ಏನಂತಾಗುತ್ತೆ? ಸರಾಮ ಸಲಕ್ಷ್ಮಣ ರಾಮ ಆಗತಃ, ಲಕ್ಷ್ಮಣೇನ ಸಹಿತ ರಾಮ ಆಗತ. ಲಕ್ಷ್ಮಣ ಸಮೇತನಾಗಿ ಸಹ ಅಂತೇಳಿದ್ರೆ ಸಹ ಬಿಡಿಸ್ಬಾರ್ದು. ಸಲಕ್ಷ್ಮಣ ಸರಾಮ ಆ ರೀತಿ ಬಿಡಿಸೋದು. ಯಜ್ಞಗಳ ಸಮೇತ ಅಂದರೆ ಒಟ್ಟಿಗೆ ಮಾಡಿದ್ದು ಅಂತ ಅರ್ಥ. ಈ ಕಡೆ ಯಜ್ಞ, ಈ ಕಡೆ ಇವರು. ವ್ಯವಸ್ಥೆ ಇಮ್ಮಿಡಿಯೇಟ್ ವ್ಯವಸ್ಥೆ. ಈಗ ಇದು ಮಾಡಿಕೊಂಡು ಮುಂದೆ ಬಂದಕ್ಕೆ ಆಗಲೆಲ್ಲ ಕೇಳೋಕ್ಕೆ ಹೋಗಬೇಡಿ, ಬಂದೇನು ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಆಯಿತು ಅಂತ ಹೇಳಬೇಡಿ. ಅನೇನ ಪ್ರಸವಿಷ್ಯಧ್ವಂ, ಈ ಪ್ರಸವಿಷ್ಯಧ್ವಂ ಬಿಡಿತಾ ಹೋಗಿ. ಇದೇನು ಗೊತ್ತಾ? ಏಷ ವಸ್ತು ಇಷ್ಟ ಏನು ಕೊಡುತ್ತಿದು? ಕೇಳಿದ್ದೆಲ್ಲ ಕೊಡುತ್ತಾಯ್ತು. ಇನ್ನೇನು ಬೇಕು? ನಿಮ್ಗೆ ಏನು ಬೇಕೋ ಅದು ಕೊಡುತ್ತೆ. ಇಷ್ಟ ಕಾಮ ಧುಕ್, ಇಷ್ಟ ಕಾಮ ಧುಕ್, ಇಷ್ಟವಾದ ಕಾಮವನ್ನು. ಇಷ್ಟಕ್ಕೆ ಎರಡರ್ಥ. ಇಷ್ಟ ಇದೆ, ಅದಕ್ಕೆ ಕಾಮಧೇನು ಇದೆ. ಇಷ್ಟಾರ್ಥ ಪ್ರಾಪ್ತಿಗೆ ಏನಾಗಿದೆ? ಯಾಕೆ ಇಷ್ಟ ಅಂದ್ರೂ ಒಂದೇ, ಕಾಮ ಅಂದರೂ ಒಂದೇ. ಅರ್ಥ ಆಯ್ತಾ? ಹಾಗಲ್ಲ. ಇಷ್ಟ ಕಾಮದು, ಇಷ್ಟಸ್ಯ ಕಾಮದು. ಈ ಬಯಸಿದ್ದಕ್ಕೆ ಕಾಮಧೇನು ಇದೆ. ಕಾಮಧೇನು ಅಂದರೆ ಏನು ಅರ್ಥ? ಕೇಳಿದಷ್ಟು ಕೊಡುತ್ತೆ, ಕೇಳಿದಷ್ಟು ಕೊಡುತ್ತೆ. ಅಂಥ ಒಂದು ವಿಶಿಷ್ಟವಾದದ್ದು ಧೇನುಗಳೇ ಕಾಮಧೇನು ಇದ್ದ ಹಾಗೆ. ಅದರಲ್ಲೂ ಸ್ಪೆಷಲ್ ಕಾಮಧೇನು. ಏಷವಸ್ತು ಇಷ್ಟ ಕಾಮಧಕ್ಕೆ ದೇವಾನಾಂ ದೇವಾನ್ ಭಾವಯತ ಅನೇನ ತೇ ದೇವಾ ಭಾವಯಂತು ವಹ. ಈ ಪ್ರಜೆಗಳಲ್ಲಿ ದೇವತೆಗಳಿದ್ದಾರೆ, ಇವರಿದ್ದಾರೆ. ನೀನು ವ್ಯವಸ್ಥೆ ಮಾಡ್ಕೋಬೇಕೀಗ. ಯಜ್ಞದಿಂದ ಏನು ಮಾಡಬೇಕು ನೀವೀಗ? ಅನೇನ ಯಜ್ಞೇನ ದೇವಾನ್ ಭಾವಯತ, ದೇವತೆಗಳ ಆರಾಧನೆ ಮಾಡಿ. ಯಾವುದೇ ದೇವತೆಯನ್ನು ಒಪ್ಪಿಸ್ಬೇಕಾದ್ರೂ ಕೂಡ ಕೃಷ್ಣಾರ್ಪಣ ಬುದ್ಧಿಯಿಂದ ಯಜ್ಞವನ್ನು ಮಾಡಿದರೆ ಏನಾಗುತ್ತೆ? ತೇ ದೇವಾ ಭಾವಯಂತು ವಹ. ದೇವ್ರು ಅವ್ರೇನು ಮಾಡ್ತಾರೆ? ದೇವತೆಗಳು ನಿಮಗೆ ಬೇಕಾದ ಕೊಡ್ತಾರೆ. ನೀವು ಟ್ಯಾಕ್ಸ್ ಕೊಡಿ, ಸರ್ಕಾರ ಬೇಕಾದ ಮಾಡುತ್ತೆ ಅಂತಾರಲ್ಲ ಹಾಗೆ. ಟ್ಯಾಕ್ಸೇ ಇಲ್ಲ, ದುಡ್ಡು ಅದು ಇನ್ಕಮ್ ಎಲ್ಲಿ ಬರಬೇಕು? ರೆವೆನ್ಯೂ ಇಲ್ಲೇ ಇಲ್ಲ ಅದಕ್ಕೆ. ಟ್ಯಾಕ್ಸೇ ಅವ್ರಿಗೆ ಇನ್ಕಮ್, ಅದರಿಂದನೇ ಉಪಯೋಗ ಮಾಡಬೇಕು. ಇವ್ರು ಕೊಡದೆ ಹೋದರೆ ಅಲ್ಲಿ ನಿಂತು ಹೋಗುತ್ತೆ. ಒಂದಕ್ಕೊಂದು ಜಗಚ್ಚಕ್ರ ಅದು ಮುಂದೆ ಹೇಳ್ತಾರೆ. ಆದ್ದರಿಂದ ಯಜ್ಞಗಳಿಂದ ದೇವತೆಗಳನ್ನ ಆರಾಧನೆ ಮಾಡಿ, ದೇವತೆಗಳು ನಮಗೆ ಬೇಕಾದನ್ನು ಕೊಟ್ಟು ಅವರ ಅನುಗ್ರಹ ಮಾಡ್ತಾರೆ. ಈಗ ಯಜ್ಞ ಬಿಟ್ಟು ಹೋಯ್ತು ಕಲಿಯುಗದಲ್ಲಿ. ಅದಕ್ಕೇನಾಯಿತು? ಮಳೆ ಎಲ್ಲದಕ್ಕೂ ಲೋಪ ಬರ್ಲಿಕ್ಕೆ ಶುರುವಾಯಿತು. ಗೊತ್ತಾಯ್ತಾ? ಬೇಗ 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 ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಪರಸ್ಪರಂ ಭಾವಯಂತಹ, ಹೀಗೆ ಪರಸ್ಪರಂ ಭಾವಯಂತಹ ಒಬ್ಬರನ್ನೊಬ್ಬರು ಏನು ಮಾಡಬೇಕು ನೀವೀಗ? ದೇವತೆಗಳು ಪ್ರಜೆಗಳೇ ಇದ್ದಾರೆ, ನೀವು ಆರಾಧನೆ ಇವ್ರು ಮಾಡಬೇಕು, ಅನುಗ್ರಹ ಅವರು ಮಾಡಬೇಕು. ಈ ರೀತಿ ಮಾಡಿದಾಗ ಶ್ರೇಯ ಪರಮವಾಪ್ಸ್ಯತ, ಶ್ರೇಯಸ್ಸು ಪರಂ ಶ್ರೇಯ ಅಂದರೆ ಮೋಕ್ಷ ಪಡ್ಕೊಳ್ಳಿ. ಇಲ್ಲಿವರೆಗಿದು ಇಲ್ಲಿ ಇಷ್ಟ ಕಾಮದುಕ್, ಮುಂದೆ ಮೋಕ್ಷದುಕ್. ಹೀಗಾಗಿ ಮುಕ್ತಿವರೆಗೂ ಸಾಧನ ಆಗುತ್ತೆ. ಇದಾಯ್ತಾ? ಎಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಶ್ರೇಯಸ್ ಶಬ್ದ ಭಾರಿ ಇಂಪಾರ್ಟೆಂಟ್. ಮತ್ತು ದೇವತೆಗಳನ್ನ ಒಬ್ಬದೇ ಇದ್ದವ್ರಿಗೆ ಶ್ರೇಯಸ್ಸಿನ ಪ್ರಶ್ನೆಯೇ ಇಲ್ಲ. ಯಾತಕ್ಕೆ? ಅನುಗ್ರಹ ಮುಂದೆ ಏನು ಇರಲಿ, ಅವ್ರಿಗೆ ಕಾನ್ಸೆಪ್ಟೇ ಇಲ್ಲ. ಅದರಿಂದಾಗೇ ಹೊರಟೋಯ್ತು. ಪ್ರೇಯ ಅಷ್ಟೇ, ಶ್ರೇಯಸ್ ಹೊರಟೋಯ್ತು. ಅಂತಿತ್ತ ಶ್ರೇಯ ಅಲ್ಲ, ಪರಂ ಶ್ರೇಯ ಆಪ್ಸ್ಯಥ ಪಡೆಯಿರಿ. ಪರಸ್ಪರಂ ಭಾವಯಂತಹ, ನೀವು ಮಾಡಿದರೆ ದೇವತೆಗಳು ಕೊಟ್ಟೇ ಕೊಡ್ತಾರೆ. ದೇವತೆಗಳು ನೀವು ಮಾಡೇ ಮಾಡಬೇಕು. ಒಂದಕ್ಕೊಂದು ಬೈಂಡಿಂಗ್ ಅದು. ಇಬ್ಬರಿಗೂ ಕೂಡ ಏನದು ಮಾಡಲೇಬೇಕಾದೊಂದು ವಿಧಿ ಅಂತ ಹೇಳಿದ್ರು. ಇದರಿಂದ ದೇವತೆಗಳಿಗೆ ನಾವು ಸೇವೆ ಸಲ್ಲಿಸಿದ್ವಿ ಅಂದರೆ ಕೆಲಸ ಹಾಗೆ ಅವರು ನಮ್ಮಿಂದ ತಪ್ಪಾಗೋ ಚಾನ್ಸ್ ಇದೆ, ಅವರಿಂದ ಆಗೋದಿಲ್ಲ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ, ಯಜ್ಞದಿಂದ ಪೂಜಿತರಾದಂಥ ದೇವತೆಗಳು ವಹ ನಿಮಗೆ ಇಷ್ಟಾನ್ ಭೋಗಾನ್ ದಾಸ್ಯಂತೆ, ಇಷ್ಟಪಟ್ಟ ಭೋಗಗಳನ್ನು ಕೊಡ್ತಾರೆ. ಏನು ಅಪೇಕ್ಷೆ ಪಡ್ತೀರಲ್ಲ ಅದೆಲ್ಲ ಕೊಡ್ತಾರೆ. ತೈರ್ದತ್ತಾನ್ ಅಪ್ರದಾಯ ಏಭ್ಯ, ಈಗ ದೇವತೆಗಳ ಮುಖ ನಾನು ಏನು ಕೊಡಿಸ್ತೇನಲ್ಲ ಅಂದು ಅವ್ರಿಗೆ ಕೊಡದೆ ಹೋಗಿಬಿಟ್ರೆ ಯೋ ಭುಂಕ್ತೆ, ತಾನೇ ತಿಂದುಬಿಟ್ರೆ ಏನಾಗುತ್ತದು? ಸ್ಥೇನ ಏವ ಸಹ, ಅವನೇನಾಗ್ತಾನೆ? ಸ್ಥೇನ ಅಂದ್ರೇನು? ಮಹಾತಸ್ಕರ ಮೇನ ಮಾಹುಹು ಅಂದರೆ ಏನರ್ಥ? ಕಳ್ಳನಾಗ್ತಾನೆ. ಈಗ ಆಯಿತು, ಟ್ಯಾಕ್ಸ್ ಕಳ್ಳ ಅಂತಾಗ ಅಫೆನ್ಸ್ ಅದು. ವಾಲಂಟ್ರಿ ಎಲ್ಲ ಕೊಡೋದೇನದು ಕಂಪಲ್ಸರಿ. ಕಂಪಲ್ಸರಿ ಅಂತ ಹೇಳಿದ್ರೆ ಅರ್ಥ ಏನೋ? ಕೊಡದೆ ಹೋದರೆ ಪನಿಷ್ಮೆಂಟ್ ಇದೆ ಅಂತ ಅರ್ಥ. ಏಕಾದಶಿ ವ್ರತ ಕಂಪಲ್ಸರಿ, ಪನಿಷ್ಮೆಂಟ್ ಅದು. ಕೆಲವು ವ್ರತ ಕಂಪಲ್ಸರಿ ಅಲ್ಲ, ಮಾಡಿದರೆ ಪುಣ್ಯ, ಬಿಟ್ಟರೆ ಪಾಪ ಇಲ್ಲ. ಆಪ್ಷನಲ್, ಆಪ್ಷನಲ್ಲನ್ನು ಬೇಕಾದರೆ ಮಾಡ್ಬೋದು, ಸಾಕಾರ ಬಿಡ್ಬೋದು. ಆ ಕಂಪಲ್ಸರಿನ ಮಾಡಲೇಬೇಕು, ಬೇಕು ಬೇಡ ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ಇದು ಸಿಂಪಲ್ ತಿಳ್ಕೊಬೇಕು. ಯಾವುದನ್ನು ಮಾಡಿದರೆ ಒಳ್ಳೆಯದಾಗತ್ತೆ, ಯಾವುದನ್ನು ಬಿಟ್ಟರೆ ಕೆಟ್ಟದಾಗತ್ತೆ, ಅದು ಕಂಪಲ್ಸರಿ. ಯಾವುದ್ರ ಮಾಡಿದ್ರೆ ಒಳ್ಳೆಯದಾಗತ್ತೆ, ಬಿಟ್ಟರೆ ಪಾಪ ಇಲ್ಲದು ಆಪ್ಷನಲ್. ಅರ್ಥ ಆಯ್ತಾ? ಇವತ್ತು ಆಪ್ಷನೆಲ್ಲ ಕಂಪಲ್ಸರಿಯಾಗಿ ಮಾಡ್ತಾರೆ, ಆಪ್ಷನೆಲ್ಲ ಕಂಪಲ್ಸರಿ ಮಾಡ್ತಾರೆ. ಆದರೆ ವರಮಹಾಲಕ್ಷ್ಮಿ ಹಬ್ಬ ಬಿಡಬಾರ್ದು, ಸಂಧ್ಯಾವಂದನೆ ಬಿಡಬಾರ್ದು ಗೊತ್ತೇ ಇಲ್ಲ ಫಸ್ಟ್ ಅವರಿಗೆ.
ಸಂಧ್ಯಾನಕ್ಕೆ ಅವತ್ತು ಕೂಡ ಸಂಧ್ಯಾನೆ ಮಾಡಿರೋದಿಲ್ಲ. ಅದು ಯಾವ್ದು ದೊಡ್ಡದು ಇದರಲ್ಲಿ? ಅದು ಇದು ದೊಡ್ಡದು ಗೊತ್ತಿಲ್ಲ ಅವರಿಗೆ, ಚಿಕ್ಕದು ಗೊತ್ತಿದೆ. ಬಹಳ ಆಶ್ಚರ್ಯ ಅದು. ಅದು ಏನು ಸ್ವೀಟ್ ಮಾಡಿಕೊಂಡು ತಿನ್ನೋದಕ್ಕೆ ಅಷ್ಟೇ ಹೊರತು ಇನ್ನೇನು ಭಾಳ ದೊಡ್ಡ ಇದೇನಿಲ್ಲ ಅದರೊಳಗೆ, ವಿಧಿವಿಧಾನಗಳೇ ಇರೋದಿಲ್ಲ. ತಪ್ಪದು. ಅದಕ್ಕೇನೆ ಅತಿ ಮುಖ್ಯವಾದ್ದನ್ನು ಮೊದಲು ತಿಳಿದು ಸೆಕೆಂಡರಿನೇ ತಿಳಿಬೇಕು. ಯಜ್ಞಭಾವಿತಾ, ಯಜ್ಞದಿಂದ ಪೂಜಿತಾ ಅಂತ ಅರ್ಥ. ಯಜ್ಞದಿಂದ ಆರಾಧಿತರಾದಂಥ ದೇವತೆಗಳೆಲ್ಲ ನಿಮಗೆ ನೋಡಿ, ಇಷ್ಟಾನ್ ಭೋಗಾನ್ ಬಹುವಚನ ಅಂದ್ರೇನು? ಬೇಕಾಷ್ಟು ಕೊಡ್ತಾರೆ ಅಂತ, ಬೇಕಾದ್ದನ್ನು ಬೇಕಾದಷ್ಟು ಕೊಡ್ತಾರೆ. ತೈರ್ದತ್ತಾನ್, ಹೀಗೆ ಅವರ ಮೂಲಕ ಬರೋದರಿಂದ ಏಭ್ಯ ಅವರಿಗೆ ಕೊಡದೇನೆ, ಅಪ್ರದಾಯ ಕೊಡದೆ ಹೋದರೆ ಏನಾಗುತ್ತೆ? ಭುಂಕ್ತೆ, ತಾನು ತಿಂತಾನೆ. ಇವತ್ತು ಅಡುಗೆ ಮಾಡಿ ಊಟ ಮಾಡ್ತಾನೆ, ವೈಷ್ಣವ ಇಲ್ಲ, ತಾನೇ ತಿಂದ, ಅಲ್ಲಿಂದ ಶುರುವಾಯಿತು. ಪ್ರತಿ ದಿವಸದಲ್ಲೂ ಕೂಡ ನಾವೇನು ಮಾಡಬೇಕು? ಪಂಚಮಹಾಯಜ್ಞ ಪ್ರತಿ ದಿವಸ ಟ್ಯಾಕ್ಸ್ ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕು. ಇದು ಹಾಗಲ್ಲ, ಡೈಲಿ ಕೊಡ್ತಿರ್ಬೇಕು. ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಕೊಡೋರು ಕೂಡ ಉಳಿಸ್ಕೊಂಡಿರ್ಬೇಕಂದ್ರೆ ಇದ್ದಕ್ಕಿದ್ದ ಬಂದುಬಿಡೋದಿಲ್ಲ. ಪ್ರತಿ ತಿಂಗಳು ಏನು ಮಾಡಿರ್ತಾರೆ, ಅದಕ್ಕೆ ಮಂತ್ಲಿ ಡಿಡಕ್ಷನ್ ಆಗಿಬಿಡುತ್ತಲ್ಲ, ಮಂತ್ಲಿ ಡಿಡಕ್ಷನ್ನಿಂದ ಆ್ಯಕ್ಚುಲಿ ಡೈಲಿ ಮಾಡಬೇಕು, ಮಂತ್ಲಿ ಸೇರುತ್ತೆ ಅಷ್ಟೇ. ಯೋ ಭುಂಕ್ತೆ ಸ್ಥೇನ ಏವ ಸಹ, ಅವನು ಬರೀ ಕಳ್ಳ ಅನ್ನಲಿಲ್ಲ, ಸ್ಥೇನ ಏವ, ಕಳ್ಳನೇ ಸರಿ, ಬರೀ ಕಳ್ಳ ಅಲ್ಲ, ಕಳ್ಳನೇ ಸರಿ ಅಂಥೇಳಿ. ದಿಷ್ಟಾನ್ ಭೋಗಾನ್ ಹಿ ವೋ ದೇವಾಹ, ಹಿ ಶಬ್ದದಿಂದ ಪ್ರಸಿದ್ಧಿ ಇದು. ಅವ್ರು ಕೊಡೋದು ನಿಶ್ಚಿತ, ಕೊಡೋದು ಹಾಳಾಗೋದು ನಿಶ್ಚಿತ, ಎರಡಕ್ಕೊಂದಕ್ಕೊಂದು ಲಿಂಕ್ ಮಾಡ್ತಾರೆ. ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ್ ಅಪ್ರದಾಯ ಏಭ್ಯ ಯಹ ಭುಂಕ್ತೆ ಸ್ಥೇನ ಏವ ಸಹ, ಅವನ ಕಳ್ಳ. ಯಜ್ಞಶಿಷ್ಟಾಸಿನ ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ. ಅದಕ್ಕೆ ನೋಡಿ, ಟ್ಯಾಕ್ಸನ್ನು ಅರ್ನಿಂಗ್ ಮೆಂಬರ್ ಕೊಟ್ಟರೆ ಸಾಕು. ಈ ಮಕ್ಕಳು ಮರಿಯೆಲ್ಲ ಕೊಡೋದಿಲ್ಲ, ಚಿಕ್ಕವರೆಲ್ಲ ಕೊಡೋದಿಲ್ಲ. ವಯಸ್ಸೇವ ಒಬ್ಬರು ಮಾಡಿ ಸಾಕು, ಎಲ್ಲರೂ ಮಾಡಬೇಕಾಗಿಲ್ಲ. ಅವ್ರು ಸಂಬಂಧಪಟ್ಟವ್ರು ಮಾಡಿಬಿಟ್ರೆ ಮುಗಿದು. ಕೆಲವನ್ನ ಪ್ರತಿಯೊಬ್ಬರು ಮಾಡಬೇಕು. ಈ ಸ್ಕೂಲಿಗೆ ಹೋಗೋದನ್ನು ಅಪ್ಪ ಅಮ್ಮ ಹೋದರೆ ಸಾಲದು, ಯಾರೋ ಹೋಗ್ಬೇಕು? ಈ ಮಕ್ಕಳೇ ಹೋಗಬೇಕು. ಕೆಲವಕ್ಕೆ ಅವರೇ ಮಾಡಬೇಕು, ಕೆಲವನ್ನು ಮಾಡೋರಷ್ಟೇ ಮಾಡಿದರೆ ಸಾಕು. ಯಜ್ಞಶಿಷ್ಟಾಚಿರ ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪಾಹ ಏಪಚಂತಿ ಆತ್ಮಕಾರಣ. ಏನ? ಹಾಂ, ಪೂಜೆ ಕಂಪಲ್ಸರಿ. ವೈಷ್ಣದೇವ ಅಡಿಗೆಗೆ ಸಂಪಟ್ಟಿದ್ದು ವೈಷ್ಣದೇವ, ಏಕಾಶಿ ವೈಷ್ಣದೇವ ಇಲ್ಲ, ಪೂಜೆ ಇದೆ. ಯಾಕೆ? ಅವತ್ತು ಊಟ ಇಲ್ಲ, ಇಲ್ಲ, ವೈಷ್ಣವ ಇಲ್ಲ. ಊಟ ಮಾಡಿದರೆ ತಾನೇ ಪಾಪ ಬರೋದು. ಊಟ ಇಲ್ಲ, ಅದು ವೈಷ್ಣವಾದಿಗಳಿಲ್ಲ. ಎಂದು ಊಟ ಇರುತ್ತೋ ಅವತ್ತೇನಿರಬೇಕು? ವೈಷ್ಣವ ಮಾಡಲೇಬೇಕು. ವೈಷ್ಣವ ಬಿಟ್ಟುಬಿಡ್ಬೋದು, ಊಟ ಬಿಟ್ಟುಬಿಟ್ರೆ. ಊಟ ಮಾಡೋದೇ ಇಲ್ಲ ಒಂದು ಏನಾಯ್ತಲ್ಲಿ, ಊಟ ಇರುತ್ತೆ, ಏನೂ ಇಲ್ಲ, ನೀರು ಕೂಡ ಇಲ್ಲ. ನೀನು ಬರೀ ನೀರಲ್ಲೇ ವೈಷ್ಣವ ಮಾಡ್ಬೋದು, ಬೇರೆ ಇಲ್ಲದೆ ಹೋಗಿಬಿಟ್ರೆ. ಗೊತ್ತಾಯ್ತಾ? ಏನು ತೊಗೊಳಕ್ಕೆ ಕೆಲಸ ಬಿಟ್ಟು ಬರೋದಿಲ್ಲ ಅವರಿಗೆ. ಈ ಮನೆಯಲ್ಲಿ ಏನೇನೂ ಇಲ್ಲ. ಈಗ ನೈವೇದ್ಯ ಮಾಡಬೇಕು, ಬರೀ ನೀರಿಟ್ಟರೆ ಸಾಕು ಅಂತ ಹೇಳ್ತಾರೆ. ಬರೀ ನೀರಿಟ್ಟರೆ ಸಾಕು, ಖುಷಿಯಾಗುತ್ತೆ. ಇನ್ಮೇಲೆ ದೇವರೇ ನೀರು ಅಂತೇಳಿ. ಬಟ್ ಏನು ದೇವರೇ ನೀರು, ಅದನ್ನೇ ತಿನ್ನಬೇಕು, ಬೇರೆ ತಿನ್ನಾಗಿಲ್ಲ. ಅವತ್ತು ಏನಾಗಬೇಕು? ಹುಡುಗರು ಕೊಡ್ಕೊಂಡೇ ಇರಬೇಕು ಹೊರತು ಬೇರೆ ಇಲ್ಲ. ಇದು ವಿಧಿ. ಅದಕ್ಕೇನು ಎಲ್ಲ ಮಾಡ್ತಾರೆ. ಈಗ ತಾನೇನು ತಿನ್ಬೇಕನ್ಸುತ್ತೋ ಮೊದಲು ಏನು ಮಾಡಬೇಕು? ಅವನು ದೇವರಿಗೆ ಅರ್ಪಣೆ ಮಾಡಲೇಬೇಕು. ಆದ್ದರಿಂದ ಬರೀ ನೀರು, ಮತ್ತು ನೀರಲ್ಲಿ ನೈವೇದ್ಯ ಮಾಡಿದಿರಿ. ಬೆಲ್ಲ ನೀರು ಅಂತ ನೀವು ಸಾಕು ಬೆಲ್ಲ ಸೇರಿಸ್ತೀರಿ, ಅದಕ್ಕೆ ಬೇಕಿಲ್ಲ. ಅವ್ರು ಹೇಳಿದ ನೀರು ಬೆಲ್ಲ ಇದ್ದರೂ ಸಿಕ್ಕಾಗಾಯ್ತಲ್ಲ. ಏನು ನೀರಂತೂ ನ್ಯಾಚುರಲ್ ಸಿಗೋದು, ಬೆಲ್ಲ ನ್ಯಾಚುರಲ್ ಸಿಗೋದಿಲ್ಲ, ಕಷ್ಟಪಡಬೇಕು. ಬಾಡೇ ಹೋಗಬೇಕು. ಮನೆಯಲ್ಲಿ ಅಡಿಕೆ ವೇಸ್ಟ್ ಮಾಡಿ ಹೋಗೋದಲ್ಲ. ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅತಿಥಿ ಊಟ ಹಾಕ್ಸೇ ಹೋಗಬೇಕು. ದ್ವಾಸೆ ಯಾರೋ ನಿಮ್ಮ ಮನೆ ಕರೆದಿರ್ತಾರೆ, ದ್ವಾಸೆ ಊಟಕ್ಕೆ ಹೋಗ್ತೀರಿ, ಮನೆಯಲ್ಲಿ ಬರೀ ಕರೆದು ಅಡುಗೆ ಮಾಡಿ ಎಲ್ಲ ಬಡಿಸಿ ಅವನಿಗೆ ಆಮೇಲೆ ಹೋಗಬೇಕೆ ಹೊರತು ಮೊದಲು ಹೋಗೋಗಿಲ್ಲ. ಮನೆಯಂದಮೇಲೆ ಅಡುಗೆ ಆಗಬೇಕು, ಅವತ್ತು ಬೇರೆ ಪೂಜೆ ಅಲ್ಲಿ ಆಗಲೇಬೇಕು. ನೀವು ಊಟ ಮಾಡೋದು ಬಿಡೋದು ನಿಮ್ಮದು ಬಂದು ಅತಿಥಿಗಳು ಊಟ ಆಗಬೇಕಲ್ಲ, ಅತಿಥಿ ಪೂಜೆ ಆಗಬೇಕಲ್ಲ. ಅದು ಹೇಗೋ ಕರೆದಾರೆ ಅಂತೇಳಿ ಇವತ್ತು ಮನೇಲಿ ಅಡುಗೆ ಕ್ಯಾನ್ಸಲ್ ಮಾಡಬಾರ್ದು, ಅದು ಆಗಲೇಬೇಕು. ಅದು ಮಠದಲ್ಲಿ ಹೇಗೋ ಹಾಗೆ. ಹಳೆ ಕಾಲ ಅಲ್ಲ, ಅದಕ್ಕೆ ನೀವು ವರ್ಷ ಹಳಬರಾಗಿಬಿಡ್ತಾರೆ ಬೇಗ. ಆಗಬಾರ್ದು. ಎಲ್ಲ ಟ್ಯಾಕ್ಸ್ ಕೊಡೋದು ಹಳೆ ಕಾಲದ್ದು. ಅದು ಅವತ್ತು ಪ್ರಮಾಣ ಹೆಚ್ಚು ಕಡಿಮೆ ಇತ್ತು ಹೊರತು ಕಂಪಲ್ಸರಿ ಟ್ಯಾಕ್ಸ್ ಕಾನ್ಸೆಪ್ಟ್ ಎಲ್ಲ ಕಾಲಕ್ಕೂ ಇದೆ. ಯಾವ ರಾಜರ ಕಾಲಕ್ಕೂ ಕರ ಇದೆ, ಕಪ್ಪ ಕಾಣಿಕೆ ಎಂಬುದು ಇದ್ದೇ ಇದೆ. ಅರ್ಥ ಆಯ್ತಾ? ಹೌದು, ಅದರಲ್ಲೇ ಮಾಡಬೇಕು, ನೀರಲ್ಲೇ ಮಾಡಬೇಕು. ಮತ್ತು ಬೆಂಕಿ ಇಲ್ಲ, ನೀರಲ್ಲಿ ವೈಷ್ಣವ ಮಾಡೋದು. ಮತ್ತು ಬೆಂಕಿ ಇಲ್ಲದೆ ಹೋದರೆ ಅಗ್ನಿ ಇಲ್ಲ ಮನೆಯೊಳಗೆ, ನೀರಲ್ಲಿ ಅಗ್ನಿ ಇದೆ, ಬೋಟು ಇದೆಯಲ್ಲ, ಅದರಿಂದ ಅಲ್ಲಿ ಬರುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ಬಿಡಬಾರ್ದು, ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಷ್ಟಾದರೂ ಬಿಡ್ತಾರೆ, ಏನು ಮಾಡಬೇಕಾಗ? ಇಷ್ಟಾದರೂ ಬಿಡ್ತೀವಿ ಅಂದರೆ ಅವ್ರು ಇನ್ನೇನು ಉದ್ಧಾರ ಆಗೋ ಚಾನ್ಸೇ ಇಲ್ಲ ಅಂತ. ನಿಮಗೆ ಎಷ್ಟು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಹೇಳ್ತಾರೆ.
ಲೋಯೆಸ್ಟ್ ಮಾಡಿ ಅದನ್ನು ಹೇಳ್ತಾರೆ, ಬಿಡೋದಿಲ್ಲ. ಯಾಕೆ ಅಧಿಕಾರಿಗಳ ವ್ಯತ್ಯಾಸ ಇರೋದ್ರಿಂದ ಅದನ್ನು ಹೇಳ್ತಾರೆ. ಇಷ್ಟು ಹಾಂ ಹಾಂ ಏನಾಗ ಹೊಸ್ತೋದಕ್ಕೆ ಹಾಕಿದರೆ ಹಾಂ ಹಾಂ ಅದು ಮತ್ತೆ ನಾವೇ ಊಟ ಮಾಡ್ಬೇಕು ಆಮೇಲೆ ಹಾಗಿದ್ರೆ ಇಲ್ಲ. ಅದು ಬ್ರಾಹ್ಮಣ ಪೂಜೆ ಬೇರೆ, ಅದು ಅತಿಥಿ ಪೂಜೆ ಪಂಚಮ ಒಂದು ಭಾಗ ಅದು. ಇವತ್ತು ತುಂಬ ಜನ ವೈಷ್ಣವ ಮಾಡೋರು ಸಿಗ್ತಾರೆ, ಅತಿಥಿ ಪೂಜೆ ನಿತ್ಯ ಮಾಡೋಕ್ಕೆ ಎಷ್ಟು ಜನ ಮಾಡ್ತಾರೆ? ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು, ಒಂದಿಷ್ಟು ದಿವಸ ತೆಗೆದಿಟ್ಟು ಒಟ್ಟಿಗೆ ಕೊಡ್ಬೋದು. ಗೊತ್ತಾಯ್ತು? ದೊಡ್ಡ ಸಮಾರಂಭ, ವರ್ಷಕ್ಕೊಂದು ದೊಡ್ಡ ಸಮಾರಂಭ ಮಾಡಿಬಿಟ್ಟು ಎಷ್ಟಾಯ್ತಾಗ ಅವತ್ತು ಎಲ್ಲ ವೈಷ್ಣವದ ಫಲ ಬಂದಾಗ ಒಂದು ಅನುಸಂಧಾನ ಅಷ್ಟು ತೆಗೆದಿಟ್ಟಿರ್ಬೇಕು. ಪ್ರತಿನಿತ್ಯ ತೆಗೆದುಬಿಟ್ಟು ಒಂದು ಅಕ್ಕಿ ಬೇಳೆ ತೆಗೆದಿಟ್ಬಿಟ್ಟು ಅದು ಮಾಡಿದ್ರು ಆಯ್ತು. ಇವತ್ತು ದಿವಸ ಬ್ರಾಹ್ಮಣರು ಸಿಗ್ತಾರೆ, ಬಟ್ ಅವ್ರ ಹೊತ್ತಿ ನಾವು ಮಾಡ್ಲಿಕ್ಕಾಗತ್ತಾ? ಏನೇನೋ ಕಾರಣ ಕೊಡ್ಬೋದು, ಬಟ್ ತೆಗೆದಿಲ್ಲಕ್ಕಂತೀರ ಸಮಸ್ಯೆ ಇಲ್ವಲ್ಲ. ತಿಂಗಳಿಗೊಮ್ಮೆ, ವರ್ಷಕ್ಕೆ ಯಾವಾಗಲೂ ಬಂತ ಸಮಯ ನೋಡ್ಕೊಂಡು ಮಾಡ್ಬೋದು. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಯಜ್ಞಶಿಷ್ಟಾಸಿನ ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ. ಹಿಂದೇನು ಹೇಳಿದರು? ಕೇಳಿದ್ದೆಲ್ಲ ಕೊಡ್ತಾರೆ ದೇವತೆಗಳು ಅಂದರು ಒಂದು ಭಾಗ. ಅವನು ಇಲ್ದ್ರೆ ಕಳ್ಳನಾಗ್ತಾನೆ ಅಂದರು, ದೊಡ್ಡ ಪಾಪ ಅದು. ಹಾಗಿದ್ದರೆ ವೈಷ್ಣವ ಇದನ್ನು ಮಾಡಿಬಿಟ್ರೆ ಏನಾಯ್ತು? ಕಳ್ಳತನ ಇಲ್ಲ, ಕ್ಲಿಯರ್. ಅವ್ನು ಕೊಟ್ಟಿಲ್ಲ ಅದು ಬರೀತಾರೆ, ಕೆಲಸ ನೋಟಿಸ್ ಕಳಿಸ್ತಾರೆ, ಟ್ಯಾಕ್ಸ್ ಕೊಟ್ಟಿಲ್ಲ ಕೊಡಿ ಅಂತೇಳಿ. ಅಕಸ್ಮಾತ್ ಕೊಟ್ಟಿದ್ದರೆ ಇಗ್ನೋರ್ ಇಟ್ ಅಂದ್ಬಿಡ್ತಾರೆ. ಅಕಸ್ಮಾತ್ ಕೊಟ್ಟಿದ್ದರೆ ಈ ನೋಟಿಸನ್ನು ಏನು ಮಾಡಬೇಕು? ಜಸ್ಟ್ ಇಗ್ನೋರ್ ಇಟ್ ಅಷ್ಟೆ. ಇವತ್ತು ಅದು ಕೊಟ್ಟಿದ್ದು ರಿಸೀಟ್ ತೋರಿಸ್ಬಿಟ್ರೆ ಮುಗಿದು ಬೇಕಾ ತೀರಾ ಪ್ರಸಂಗ ಬಂದರೆ. ತೈರದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಇದರಿಂದ ಏನಾಯ್ತು? ಅವರು ಕೊಡ್ತಾರೆ ಅಂತ ಹೇಳಿದಾಗ ಮಳೆ ಬೆಳೆಗಳೆಲ್ಲ ಯಾರಿಂದ ಬರೋದು? ದೇವತೆಗಳಿಂದ. ಅದು ಆಟೋಮೆಟಿಕ್ ಅಲ್ಲ ಅದು. ಸರ್ಕಾರಕ್ಕೆ ಯಾಕೆ ಟ್ಯಾಕ್ಸ್ ಕೊಡಬೇಕು? ನಾವೇನು ದಿವಸ ಊಟಕ್ಕೆ ಹಾಕ್ತೀರಾ ಅಂತ ಕೇಳಿದ್ರೆ ರೋಡ್ ಮಾಡಿಲ್ವಾ, ನೀರು ಸಪ್ಲೈ ಮಾಡೋದಿಲ್ಲ, ಚರಂಡಿ ನೀರು ಹೋಗೋದಿಲ್ಲ ಆ ಕಡೆಗೆ, ಇವೆಲ್ಲ ಏನಿವೆಲ್ಲ ಪ್ರೊಟೆಕ್ಷನ್ನು. ಪ್ರಸಂಗನ ಪೊಲೀಸ್ ವ್ಯವಸ್ಥೆ ಇಲ್ಲ, ಇವೆಲ್ಲ ಯಾರು ನಾವು ಪೊಲೀಸ್ ಇಟ್ಕೊಳಕ್ಕಾಗತ್ತೋ ದುಡ್ಡು ಕೊಟ್ಟು? ಇಲ್ಲ. ಆ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ದುಡ್ಡನ್ನು ಟ್ಯಾಕ್ಸ್ ಕೊಟ್ಟಿರ್ತಾರೆ, ಇದೇ ಅವರಿಗೆ ಮೂಲ. ಇದರಿಂದ ಉಪಯೋಗಿಸ್ತಾರೆ. ಇವತ್ತು ಯಾರು ಟ್ಯಾಕ್ಸ್ ಕೊಟ್ಟಿಲ್ಲ, ಏನು ಮಾಡೋಕ್ಕೂ ಬರೋದಿಲ್ಲ, ದುಡ್ಡಿಲ್ಲ ಅಂದ್ಬಿಡ್ತಾರಲ್ಲ ಹಾಗೆ. ಅನ್ನೋದ್ಭವಂತಿ ಭುಂಜತೆ ತೇ. ಇಲ್ಲಿ ಹೇಗೆ ಸರ್ಕಾರಕ್ಕೆ ನಮ್ಮ ರೆವೆನ್ಯೂ ಬೇಕೋ ಹಾಗೆ ದೇವತೆಗಳಿಗೆ ಇಲ್ಲಿ ಯಜ್ಞ ಮಾಡಬೇಕು. ಅದು ಯಜ್ಞ ಮನುಷ್ಯ ನಿತ್ಯ ನಾವು ಮಾಡೋ ಪಂಚಮಹಾಯಜ್ಞ, ನಮ್ಮ ಪಾಲಿನ ಯಜ್ಞ ಪಂಚಮಹಾಯಜ್ಞನೇ. ಅಶ್ವಮೇಧಾದಿಗಳು ಬ್ರಾಹ್ಮಣ ಮಾಡಬೇಕಾಗಿಲ್ಲ, ಇಷ್ಟು ಸಾಕು. ಇಷ್ಟು ಮಾಡಿದ್ರೆ ಅವ್ರಿಗೆ ಕೆಲಸ ಮುಗಿದು. ಕ್ಷತ್ರಿಯರಿಗೆ ಸ್ಪೆಷಲ್ ಮಾಡಬೇಕು ಮತ್ತೆ ಅವರು, ಗೊತ್ತಾಯ್ತಾ? ಹಾಂ ಹಾಂ ಹೌದು, ತಿಂತಾರೆ ಯಾವುದನ್ನು? ಸ್ಥೇನು ಯೋ ಮುಂದೆ ನೋಡಿ, ಭುಂಜತೆ. ಯಾರು ಊಟ ಮಾಡ್ತಾರಲ್ಲ ಅವರು ಪಾಪಿಗಳಾಗ್ತಾರೆ. ಯಜ್ಞಶಿಷ್ಟ ಅಸಿನಃ. ಯಜ್ಞಶಿಷ್ಟ ಅಸಿನ ಅಂದರೆ ಏನರ್ಥ? ಶಿಷ್ಟ ಅಂದರೆ ಉಳಿದಿದ್ದು ಅಂತ ಅರ್ಥ. ಯಜ್ಞ ಮಾಡಿ ಉಳಿದಿದ್ದು, ಟ್ಯಾಕ್ಸ್ ಕೊಟ್ಟು ಉಳಿದಿದ್ದು ವೈಟ್ ಮನಿ, ಟ್ಯಾಕ್ಸ್ ಕೊಟ್ಟು ಉಳಿದಿದ್ದು. ಅರ್ಥ ಆಯ್ತಾ? ಇಲ್ಲದೆ ಹೋದ್ರೆ ಅದು ಅದ್ರ ಸಮೇತ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಆದ್ದರಿಂದ ಅದನ್ನು ಕೊಟ್ಬಿಟ್ರೆ ಇದು ಪ್ಯೂರ್ ಆಗಿಬಿಡೋದು. ಅದೇ ಉಳಿಸ್ಬಾರ್ದು. ಬಲಿಹರಣಕ್ಕೆ ಮುಂದೆ ಉಪಯೋಗಿಸಲ್ಲ ನೀವು ಅದನ್ನು, ಬರೋದಿಲ್ಲ. ಅದು ಉಳಿಸ್ಬಾರ್ದು, ಏನೋ ಉಳಿಸ್ಬಾರ್ದು, ಮುಗಿಸ್ಬಿಡ್ಬೇಕಲ್ಲ. ಹಾಂ, ಏನು ಗೊತ್ತಾ? ಉಳಿದಿದ್ದು ಅಂದರೆ ಈ ರೀತಿ ಉಳಿಯೋದಲ್ಲ. ಎಲೆಯಲ್ಲಿ ಉಳಿದು ಪುಣ್ಯ ಇನ್ನೂ ಕೆಲವು ಎಂಜನೆ ತಿಳ್ಕೊಂಬಿಟ್ರು ಅಂದ್ರೆ ಆ ಥರ ಉಳಿಯೋದಲ್ಲ. ಪಿತೃಶೇಷ ಅಂತಾರಲ್ಲ ಹಾಗೆ. ಪಿತೃಶೇಷ ಅಂದರೆ ಏನು? ಏನದು? ಹಾಂ, ಅವ್ರಿಗೇನು ನೈವೇದ್ಯ ಮಾಡಿ, ಇವ್ರದಂತೂ ಬಾಳ್ಸೋಕ್ಕೂ ಬರಲ್ಲ ಭಾಳ ಜನಕ್ಕೆ. ಎಲ್ಲ ನೈವೇದ್ಯ ಮಾಡಿಸ್ಬೇಕು, ಪಿತೃಗಳಿಗೆ ಮಾಡಿಸ್ಬಾರ್ದಾಗಲ್ಲ. ಮಾಡಿಸ್ಬಿಟ್ರೆ ಎಂಜಲಾಗತ್ತೆ ಅದು. ಮತ್ತು ಒಂದು ಸ್ವಲ್ಪ ನೈವೇದ್ಯ ಬೇರೆ ಉಳಿದು, ಇದು ಶೇಷ. ಶೇಷಾನ್ನ ಭೋಜಗಳಾಗಬೇಕು. ಅತಿಥಿಗಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಉಳೀತು, ಅಲ್ಲಿ ಉಳಿದಿದ್ದಲ್ಲ ಇಲ್ಲಿ ಉಳೀತು, ಇದನ್ನು ಶೇಷ ಅಂತ ಕರೀತಾರೆ. ಇದು ಭಾರಿ ಶ್ರೇಷ್ಠ, ಶೇಷಾನ್ನ ಭೋಜನ ಅಂತ ಹೇಳೋದು. ಉಚ್ಛಿಷ್ಟ ಬೇರೆ, ಶೇಷ ಬೇರೆ. ನೀವು ಉಳಿಸಿಬಿಟ್ರೆ ಅದು ಉಚ್ಛಿಷ್ಟ ಆಯಿತು, ಇಲ್ಲಿ ತೆಗೆದಿಟ್ಟಿದ್ರೆ ಅದು ಶೇಷ ಆಯಿತು. ಅರ್ಥ ಆಯ್ತು? ಕೊನೆಗೆ ಮುಂದೆ ಹಾಕಿಬಿಡೋದು ಮನೆ ಬಂದು ಉಳಿದದ್ದೆಲ್ಲ ಏನು ಮಾಡಬೇಕಾಗ? ಬಲಿಹರಣ. ಎಲ್ಲ ಪಶು ಪಕ್ಷಿ ತಿನ್ಕೊಂಡು ಹೋಗಲಿ ಅಂತೇಳಿ ಏನಿಲ್ಲ, ಮುಗಿದೋಯ್ತು. ಅರ್ಥ ಆಯ್ತು? ಅದು ಬಲಿ ಇಟ್ಟಿದ್ದನ್ನು ಯಾರು ತೊಗೊಳ್ಬಾರ್ದು. ದೇವಸ್ಥಾನದಲ್ಲೂ ಬಲಿ ಇಟ್ಟಿರ್ತಾರೆ ಗೊತ್ತಲ್ಲ, ಯಜ್ಞ ಮಾಡಿದಾಗೆಲ್ಲ ಯಾರು ಸ್ವೀಕಾರ ಮಾಡಬಾರ್ದು, ಪ್ರಾಣಿಗಳಿಗೆ ಅಷ್ಟೇ. ಇಲ್ಲಿ ಇವನು ತಿಂದರೆ ಇವನೇ ಪ್ರಾಣಿ ಆದಾಗ ಬಿಡ್ತಾನೆ. ಇವನು ತಿನ್ನಬಾರ್ದು, ಪ್ರಾಣಿಗಳಿಗೆ ತಿನ್ನಬೇಕು ಅಂದರೆ ಇವನು ತಿಂದುಬಿಟ್ರೆ ಏನಾಯ್ತು? ಅಲ್ಲಿಗೆ ಪ್ರಾಣಿ ಕೆಲಸ ಮಾಡಿದಾಗಾಯ್ತು. ಅನ್ನೋದ್ಭವಂತಿ ಭೂತಾನಿ. ಭಾಷ್ಯ ಬಂತೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ್ ಅಪ್ರದಾಯೇಭ್ಯ ಯೋ ಭುಂಕ್ತೆ ಸ್ಥೇನ ಏವ ಸಹ ಯಜ್ಞಶಿಷ್ಟಾಚರ ಸಂತಹ. ಇವತ್ತು ಅಂಗಡಿಯಲ್ಲಿ ಪ್ರಾವಿಷನ್ಸ್ ತರ್ತೀರಿ ನೀವೀಗ, ಅಥವಾ ಲಾಭ ಬರ್ತದೆ, ತಂದಷ್ಟಕ್ಕೆ ಕೊಡೋದಿಲ್ಲ, ಜಾಸ್ತಿ ಕೊಡ್ತದೆ. ಅದು ಟ್ಯಾಕ್ಸ್, ಅದು ಅವನ ಲಾಭ, ಅದು ನಮಗೆ ದೋಷ ಇಲ್ಲ.
ನಾವು ಕದ್ಕೊಂಡ್ಬಿಟ್ರೆ ಅವನಿಗೆ ಕೊಡಲಿಲ್ಲಲ್ಲ, ಅದು ಪಾಪ ಶುರುವಾಯ್ತು. ಮತ್ತೆ ಕದಿಯೋದು ಹೇಗೋ ಹಾಗೆ, ಕೊಟ್ಟು ದುಡ್ಡು ಕೊಟ್ಟು ತೊಗೊಂಡಾಗ ಅದು ಪಾಪ ಆಗಲಿಲ್ಲ, ಹಾಗೆ ಕೊಡದೆ ತಂದರೆ ಪಾಪ ಆಯಿತು. ಆ ರೀತಿ ಮಾಡಿಕೊಡೋದು. ಈಗ ಭಾಷ್ಯ. ಇವೆಲ್ಲ ತಿಳ್ಕೊಂಡ್ರೆ ಯಾರು ಕರ್ಮಾಚರಣೆ ಬಿಡೋದೇ ಇಲ್ಲ, ಎಲ್ಲರೂ ಮಾಡ್ತಾರೆ. ಇದು ಟೆಕ್ಸ್ಟೇ ಆದರೆ ಓದೋದೇ ಇಲ್ಲ. ಆದ್ದರಿಂದ ಗೀತಾ ಇವು ವಿದ್ವಾಂಸರೇ ಓದೋಲ್ಲ ಅಷ್ಟೇ, ಇದು ಬಂದುಬಿಟ್ಟು ಉಳಿದವರಲ್ಲ. ಪಾಠದಲ್ಲೇ ಪ್ರಿಸ್ಕ್ರೈಬ್ ಮಾಡೋದಿಲ್ಲ ಅಂದಮೇಲೆ ಹೇಗೆ ಓದ್ತಾರೆ ಅವರು? ಧರ್ಮಶಾಸ್ತ್ರ ಓದಲೇಬೇಕು. ಸಹಯಜ್ಞ ಅದೆಲ್ಲ ಓದ್ತಾ, ಈ ಕಾಮಾನ್ಯದೆಲ್ಲ ಆಗಿತ್ತಲ್ಲ, ಕರ್ಮಣ ಬದ್ಧತೆ ಜಂತದಾಗಿತ್ತು. ಅತ್ರ ಅರ್ಥವಾದಮಾಹ ಸಹಯಜ್ಞ ಇತಿ. ಅರ್ಥವಾದ ಇದಕ್ಕೆ ಏನಂತ ಕರೀತಾರೆ? ಇದೆಲ್ಲ ಯಾಕೆ ಹೇಳಿದ ಪರಮಾತ್ಮ ಅಂದರೆ ಇದಕ್ಕೆ ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ ಅಂದರೆ ಏನು? ವಿಷಯ ತಿಳ್ಕೊಂಡು ಅನುಕೂಲವಾಗೋದು. ಗೊತ್ತಾಯ್ತಾ? ಇದೆ ಪರಾಕೃತಿ, ಸ್ತುತಿ, ನಿಂದ, ಹೀಗೆಲ್ಲ ಅರ್ಥವಾದಕ್ಕೆ ಅನೇಕ ಅರ್ಥ ಇದೆ. ಹೇಗೆ ಗೊತ್ತೇನು? ಇದು ಔಷಧಿ ತೊಗೊಳ್ಳಿ, ನಿಮ್ಮ ಹಿಂದಿನವ್ರು ಇದ್ರಲ್ಲ ಇದೇ ತೊಗೋತಿದ್ರು, ಎಷ್ಟು ಆರೋಗ್ಯವಾಗಿದ್ರು ಗೊತ್ತಲ್ಲ, ಗೊತ್ತಾಯ್ತಾ? ಹಾಗಿದ್ದರೆ ಕೊಡು ಅಂದ್ಬಿಡ್ತಾರೆ. ಮತ್ತು ಇದು ಅವರು ಮಠದವ್ರು ತೊಗೊಂಡೋಗಿರೋದು ಗೊತ್ತಾಯಿದೆಲ್ಲ, ಎಷ್ಟು ಬಡಿದು ತಗೋತಾನೆ. ಆ ರೀತಿ ಹೇಳಿದ ಏನಾಗುತ್ತೆ? ಸ್ತುತಿ. ಅದು ಸ್ತುತಿ, ನಿಂದ, ಪುರಾಕಲ್ಪ, ಪರಕೃತಿ, 4 ಇರೋದು. ಅರ್ಥವಾದಲ್ಲಿ 4. ಸ್ತುತಿ ಅಂದ್ರೇನು? ಮಾಡಿದರೆ ಭಾರಿ ಒಳ್ಳೆಯದಾಗತ್ತೆ, ಅದು ಸ್ತುತಿ. ಇದರಂಥದ್ದು ಸಿಗೋದೇ ಇಲ್ಲ, ಕಷ್ಟಪಟ್ಟು ತಂದಿದ್ದೇನೆ, ಭಾರಿ ಒಳ್ಳೆಯದು, ಇವೆಲ್ಲ ಏನಿದು? ಸ್ತುತಿ ಮಾಡೋದು. ಆಮೇಲೆ ನಿಂದ, ಮಾಡಿದವರು ಭಾರಿ ಅಪಾಯ ಇದೆ, ಮಾಡಿ, ಅದು ನಿಂದ. ಪರಕೃತಿ, ಬೇರೆಯವ್ರು ಮಾಡಿದ್ದಾರೆ ಇದನ್ನು. ಕೃಷ್ಣ ಹೇಳ್ತಾರೆ ಮುಂದೆ, ಜನಕಾದಿಗಳಲ್ಲಿ ಹೀಗೆ ಮಾಡಿದರು. ಅರ್ಥ ಏನದಕ್ಕೆ? ಪ್ರೆಸಿಡೆನ್ಸ್. ಪರಾಕೃತಿ ಅಂದರೆ ಪ್ರೆಸಿಡೆನ್ಸ್ ಅಂತ ಅರ್ಥ. ಆಮೇಲೆ ಪುರಾಕಲ್ಪ, ಮೊದಲಿನಿಂದ ಬಂದಿರೋದು ಸಂಪ್ರದಾಯ. ಇದೆಲ್ಲ ತಿಳ್ಕೊಂಡಾಗ ಇದು 4 ಕೂಡ ವ್ಯಾಲಿಡ್. ಅದು ಇಲ್ಲಿ ಏನು ಹೇಳ್ತಿದ್ದಾರೆ ಈಗ? ಅರ್ಥವಾದ ಹೇಳ್ತಾರೆ, ಎಲ್ಲ ಬಂದುಬಿಡುತ್ತೆ ಅದರೊಳಗೆ. 4 ವಿಧನೂ ಬರಬೇಕು. ಆ ರೀತಿ ನಿಂದ, ಯಾರು ಮಾಡೋದಿಲ್ಲ ಹಾಳಾಗಿ ಹೋಗ್ತಾರೆ, ನಿಂದ ಮಾಡಿ ಎಲ್ಲ ಸಿಗುತ್ತೆ, ಸ್ತುತಿ. ಗೊತ್ತಾಯ್ತು? ಪುರ ಹೇಳಿದ್ದಾರೆ, ಪುರಾಕಲ್ಪ. ಪರಕೃತಿ ಇದೆ, ಎಲ್ಲ ತಿಳಿದವ್ರು ಮಾಡಿದ್ದಾರೆ, ಎಲ್ಲ ಬಂದೋಯ್ತು. ಸೊ ಅರ್ಥವಾದ 4 ಬಗೆ, 4 ಬಗೆ ಅರ್ಥವಾದ ಕೂಡ ಬಂದಂತೆ ಆಯಿತು. ಒಂದು ಪದ್ಧತಿ ಇದೆ ಸಾಮಾನ್ಯ ಹೇಳ್ಬೇಕಾದ್ರೆ. ಹಿಂದಿಂದ ಮಾಡ್ತಾ ಬಂದಿರೋದು ಬಿಡೋಕ್ಕಾಗೋದಿಲ್ಲ, ಪುರಾಕಲ್ಪ ಆಯ್ತಾಗ. ದೊಡ್ಡವರೆಲ್ಲ ಮಾಡಿದ್ದಾರೆ. ಸ್ತುತಿನಿಂದ, ಪರಕೃತಿ, ಪುರಾಕಲ್ಪ. ಬೇರೆಯವರು ಮಾಡಿರೋದು ಪುರಾಕಲ್ಪ, ಹಿಂದಿನಿಂದ ಬಂದಿರೋದು. ಇವಾಗ ಸಾಮಾನ್ಯ ಎಷ್ಟೋ ಧರ್ಮನ ಮನೆ ಹಿಂದಿಂದ ಬಂದಿದ್ದು ಅಂದರೆ ಆಚರಣೆ ಮಾಡೋದು. ಅದಕ್ಕೆ ಹೇಳಿದ್ದ ಕೃಷ್ಣ ಏನಂತ? ಈಗ ಯುದ್ಧದಲ್ಲಿ ಯಾವುದು ಹತ್ತೋಗ್ಬಿಟ್ರೆ ಅರ್ಜುನ ಕೇಳ್ಕೊ, ಎಲ್ಲ ಮುಂದೆ ನಿಂತೋಗ್ಬಿಡುತ್ತಲ್ಲ, ಕುಲಧರ್ಮ ಹೋಗಿಬಿಡುತ್ತಲ್ಲ, ಯಾರು ಇಲ್ಲೇ ಇಲ್ಲ ಹೇಳೋರು. ಗೊತ್ತಾಯ್ತಾ? ಆದರೆ ಅದೊಂದು ಭಾಗ, ಅದು ಪ್ರಮಾಣದ ಭಾಗ. ನಚ ಕೆಲವರು ಏನು ಸ್ತುತಿ ಮಾತ್ರ ಅಂತ ಅರ್ಥ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಸ್ತುತಿ ಕೂಡ ತಾತ್ಪರ್ಯ ಇಲ್ಲಿ ಇದರಲ್ಲಿ ಮಾಡಬೇಕು ಅನ್ನೋದು ತಾತ್ಪರ್ಯ ಹೊರತು ಸುಮ್ಮನೆ ಸ್ತೋತ್ರ ಮಾಡಿದ್ದಾರೆ ಬಿಟ್ಟು ಅಂತ ಹೇಳಬಾರ್ದು. ಅಗ್ನೌ, ಆದ್ದರಿಂದ ಅತ್ರ ಅರ್ಥವಾದಮಾಹ ಸಹಯಜ್ಞ ಇತಿ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನಸಂಭವ, ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಈಗ ಇನ್ನೊಂದು ಕಾರಣಕ್ಕೂ ಮಾಡಬೇಕು ಯಜ್ಞಾನ. ಇನ್ನೊಂದು ಕಾರಣ ಯಾವುದು ಅಂದರೆ ಅನ್ನದ್ಭವಂತಿ ಭೂತಾನಿ. ಎಲ್ಲ ಎಷ್ಟು ನೋಡಿ, ಪ್ರತಿಯೊಂದು ನಮಗೆ ಅರ್ಥ ಮಾಡಿದರೆ ನಮ್ಮ ರೋಲ್ ಎಷ್ಟಿದೆ ಯೋಚನೆ ಮಾಡಬೇಕು. ಇವತ್ತು ಟ್ಯಾಕ್ಸ್ ಕೊಡಲಿಲ್ಲ, ಗೌರ್ಮೆಂಟ್ ಕೆಲಸ ಮಾಡಲಿಲ್ಲ, ಎಲ್ಲ ನಿಂತು ಬಂದು ಏನಾಗುತ್ತೆ? ವ್ಯವಸ್ಥೆ ಪೂರ್ತಿ ವ್ಯವಸ್ಥೆ ಕೆಟ್ಟ ಹಾಳಾಗಿ ಹೋಗ್ಬಿಡುತ್ತೆ. ಈ ರೀತಿ ಮಾಡ್ತಿದ್ದು ಏನಾಗುತ್ತಾಗ ಸರಿಯಾಗಿ ನಡೀತಾ ಹೋಗುತ್ತೆ. ಇಲ್ಲಿ ನಮ್ಮ ಯಜ್ಞಕ್ಕೂ ನಮ್ಮ ಇದಕ್ಕೇನು ಸಂಬಂಧ? ಕರ್ಮ ಯಜ್ಞ, ಇದಕ್ಕೇನು ಸಂಬಂಧ? ಯಜ್ಞರೂಪವಾದ ಕರ್ಮ. ಅದಕ್ಕೆ ಹೇಳ್ತಾರೆ ಅನ್ನದ್ಭವಂತಿ ಭೂತಾನಿ. ಪ್ರಾಣಿಗಳು ಹುಟ್ಟೋದು ಯಾವುದರಿಂದ? ಅನ್ನದಿಂದ ಬಂದಿದೆ ಉಪನಿಷತ್ತು. ಮಳೆ ಬಂದರೆ ಬೆಳೆ ಬಂತು, ಬೆಳೆ ಜೀವ ಬೀಳ್ತಾ ಇರೋದ್ರಿಂದ ಹುಟ್ಟುತ್ತಾ ಹೋಗ್ತಾರೆ, ಒಂದರ್ಥ. ಇಲ್ಲಿ ಭವಂತಿ ಶಬ್ದಕ್ಕೆ ಜೀವಂತಿ, ಬದುಕಿರೋದು ಅನ್ನದಿಂದ, ಹುಟ್ಟೋದು ಅನ್ನದಿಂದ, ಬದುಕಿರೋದು ಯಾವುದರಿಂದ ಬಂದಿದ್ದಾರೋ ಅದರಿಂದ ಬದುಕ್ತಾರೆ. ಅನ್ನದ್ಭವಂತಿ ಭೂತಾನಿಂದ ಪ್ರಾಣಿಗಳು, ಜೀವಿಗಳೆಲ್ಲ ಇರೋದು ಯಾವುದರಿಂದ? ಅನ್ನದಿಂದ. ಪರ್ಜನ್ಯಾತ್ ಅನ್ನ ಸಂಭವ, ಪರ್ಜನ್ಯಾತ್ ಅನ್ನ ಸಂಭವ. ಅನ್ನ ಇಲ್ಲಿಂದ ಬರುತ್ತೆ? ಮಳೆಯಿಂದ. ಅದು ಬೆಳೆ, ಅದು ಮಳೆ, ಮಳೆಯಿಂದ ಬೆಳೆ ಒಂದಾಯ್ತು ಈಗ. ಆಮೇಲೆ ಯಜ್ಞಾದ್ಭವತಿ ಪರ್ಜನ್ಯ, ಮಳೆ ಬರಲಿಕ್ಕೆ ಏನು ಮಾಡಬೇಕು? ಯಜ್ಞ ಮಾಡಬೇಕು. ಯಜ್ಞ ಆಗ ನಿಂತೋದ ತಕ್ಷಣ ಏನಾಯಿತು? ಮಳೆ ಬೆಳೆ ನಿಂತೋಯ್ತು. ಅತಿ ಹೆಚ್ಚು ಬರೋದು, ಅತಿ ಇದು ಬರೋದು ಎಲ್ಲ ತಪ್ಪೆ. ಬಡಿಸ್ಲೇ ಇಲ್ಲ, ಸಿಟ್ಟು ಬಂತು, ಸುರಿದು ಬಿಟ್ಟ, ತಂದುಬಿಟ್ಟು ಸಿಟ್ಟು ಉಳಿದವ್ರಿಗೆಲ್ಲ ತಲೆ ಬಗ್ಗಿಸ್ಬಿಡುತ್ತೆ. ಏನು ಹಾಕಲಿಲ್ಲ, ಅದು ಅನಾವೃಷ್ಟಿ. ಚಲಿಸಿಬಿಡ್ತಾರಲ್ಲ, ಅದು ಅತಿವೃಷ್ಟಿ ಇದ್ದಾಗ ಲೆಕ್ಕ. ಇದು ಅನಾವೃಷ್ಟಿ, ಮಳೆನೇ ಇಲ್ಲ. ಆ ಥರ ಆಗುತ್ತೆ. ಸರಿಯಾಗಿದ್ದರೆ ಮಾತ್ರ ಸರಿಯದು. ಹೆಚ್ಚು ಬಂದರೂ ಭಾರಿ ಅಪಾಯ. ಹಳ್ಳಿಯವ್ರು ನೋಡ್ತಿರ್ತಾವೆ, ಇವು ಮಳೆ ಜಾಸ್ತಿ ಆಗಿರುತ್ತಲ್ಲ, ಬೆಳೆ ಹಾಳಾಗುತ್ತೆ.
ಮಳೆ ಬರಲೇ ಇಲ್ಲವಲ್ಲ, ಬೆಳೆ ಹಾಳಾಗತ್ತೆ. ಅದೇನು ಇಂಟರ್ವಲ್ ಬರ್ತಿರಬೇಕು, 15 ದಿವಸ ಈ ಥರ. ಕೆಲವು ಬೆಳೆಗಳಿಗೆ ಇಷ್ಟಿಷ್ಟು ಗ್ಯಾಪಲ್ಲಿ ಬಂದುಬಿಟ್ರೆ ಫಸ್ಟ್ ಕ್ಲಾಸಾಗಿ ಬೆಳೆಯುತ್ತೆ. ಅತಿ ಹೆಚ್ಚು ನೀರಿದ್ದರೂ ಕೆಟ್ಟೋಗ್ಬಿಡುತ್ತೆ. ಇದೆಲ್ಲ ಡ್ರೈ ಬೇರೆ, ಇದು ಬೇರೆ, ವೆಟ್ ಬೇರೆ. ಡ್ರೈಗೆಲ್ಲ ಯಾವಾಗಲೂ ನೀರು ಇರಬಾರ್ದು, ವೆಟ್ಟಿಗೆ ನೀರಿದ್ದಷ್ಟು ಒಳ್ಳೆಯದು. ಕಬ್ಬು ಅದಕ್ಕೆಲ್ಲ ಭತ್ತಕ್ಕೆಲ್ಲ ನೀರು ಹೆಚ್ಚಬೇಕು, ಇದಕ್ಕೆ ಬೇಕಿಲ್ಲ. ಅದಕ್ಕಾಗಿದೆ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಪರ್ಜನ್ಯಾತ್ ನೋಡಿ, ಅನ್ನ ಇಲ್ಲದ ಮನುಷ್ಯ ಯಾತಕ್ಕೆ ಸಾಯ್ತಾನೆ ಅಂದರೆ ಹುಟ್ಟು ಬಂದಿರೋದು ಅನ್ನದಿಂದ. ಆದರೆ ಅನ್ನ ಇಲ್ಲದೆ ಏನಾಗುತ್ತೆ ಅವನಿಗೀಗ? ಅನ್ನಕ್ಕೂ ಅವನಿಗೂ ಅಷ್ಟು ಸಂಬಂಧ, ಲೈಫ್ ಇದೆ. ಪರ್ಜನ್ಯಾತ್ ಅನ್ನ ಸಂಭವ, ಮಳೆಯಿಂದಾಗಿ ಬೆಳೆ ಬಂತು. ಯಜ್ಞ ಬೆಳೆ ಬರಲಿಕ್ಕೆ ಮಳೆ ಬರಲಿಕ್ಕೆ ಏನು ಮಾಡಬೇಕು? ಯಜ್ಞಗಳನ್ನು ಮಾಡಬೇಕು. ಯಜ್ಞ ಕರ್ಮ ಯಜ್ಞ ಮಾಡ್ಬೇಕಾದ್ರೆ ಏನಿರಬೇಕು? ಕರ್ಮಾಚರಣೆ ಮಾಡಿದರೆ ಯಜ್ಞ ಆಗೋದು, ಯಜ್ಞ ಆಗೋದೇ ಇಲ್ಲ. ಆ ಮುಂದಿದ್ದು ಕರ್ಮ ಬ್ರಹ್ಮೋದ್ಭವಂ ವಿಧಿ. ಕರ್ಮ ಮಾಡಿಸೋದು ಯಾರು? ಭಗವಂತ ಅಲ್ಲ ಓದ್ಬಿಟ್ಟು 4 ಜಗಚಕ್ರ ಮುಗಿಸಿ ವಾಪಸ್ ಬರೋದು. ಕರ್ಮ ಯಾವುದರಿಂದ ಬರುತ್ತೆ? ಪರಮಾತ್ಮನಿಂದ. ತೇನ ವಿನಾ ತೃಣಮಪಿ ನ ಚಲತಿ. ಆ ದೇವ್ರನ್ನ ಹೇಗೆ ತಿಳ್ಕೊಬೇಕು ಅಂದರೆ ಅಕ್ಷರ ಸಮುದ್ಭವಂ, ವೇದಾದಿ ಶಾಸ್ತ್ರದಿಂದ ತಿಳ್ಕೊಬೇಕು. ಅವು ಯಾವುದರಿಂದ ಬರಬೇಕು? ಪ್ರಾಣಿಗಳು ಹೇಳಬೇಕಾದ್ರೆ, ಭೂತಗಳಿಂದ ಪಾಠ ಪ್ರವಚನ ನಡೀಬೇಕು. ಏನಾಯ್ತು? ಸರ್ಕಲ್ ಇದು. ಇವತ್ತು ಪಾಠ ಪ್ರವಚನ ಕಟ್ಟಾಯ್ತಂದ್ರೆ ಏನಾಯ್ತು? ಅಲ್ಲಿಗೆ ಒಂದು 4 ಗಾಲಿಯಲ್ಲಿ ಒಂದು ಪಂಕ್ಚರ್ ಆದರೆ ಕತೆ ಮುಗೀತು. 4 ಪಂಕ್ಚರ್ ಆಗಬೇಕಾಗಿಲ್ಲ, ಎಷ್ಟಾದರೂ ಸಾಕು, ಒಂದು ಹೋದರೂ ಸಾಕು. ಆದ್ದರಿಂದ ಅದು ಕೆಲಸ ಕೆಟ್ಟೋಗೋದು. ಇವತ್ತು ಎಲ್ಲ ಬಿಟ್ಟೋಗಿದ್ದು, ಒಂದಲ್ಲ 4 ಕಾಲಿಡೋ ಪಂಕ್ಚರ್, ಇನ್ನೇನು ಮಾಡಬೇಕು? ಅಟ್ಲೀಸ್ಟ್ ಒಂದಾದರೆ ಸ್ಟೆಪ್ನೇ ಹಾಕ್ತಾರೆ, 4 ಕಾಲ ಏನು ಮಾಡೋಕ್ಕಾಗತ್ತೆ? ಬರೀ ಸ್ಟೆಪ್ಗಳೇ ತುಂಬ್ಕೊಂಡು ಮಾಡೋದು, ಜನಗಳು ಬಿಟ್ಟು ಅವನೇ ಓಡಾಡಬೇಕಂತ ಅಷ್ಟೇ. ತುಂಬ ಅನ್ಯಾಯ. ಅದನ್ನು ಹೇಳಬೇಕು, ಅವ್ರ ರೋಲ್ ಎಷ್ಟು. ಸರ್ಕಾರದ ರೋಲ್ ಬಗ್ಗೆ ಜನರಿಗೆ ಅರ್ಥ ಆಗಿದೆ, ಈ ರೋಲ್ ಅರ್ಥ ಆಗಿಲ್ಲ. ಅಲ್ಲೂ ಕೂಡ ಟ್ಯಾಕ್ಸ್ ತಪ್ಪಿಸೋ ಪದ್ಧತಿ ಇದೆಯಲ್ಲ, ಇಲ್ಲಿ ವೈಷ್ಣವ ಪದ್ಧತಿ ತಪ್ಪಿಸೋ ಪದ್ಧತಿ ಆಗಬಾರ್ದು. ಗೊತ್ತಾಯ್ತಾ? ಅದು ಮಾಡಿದರೆ ನಿಂತು ಹೋಗುತ್ತೆ, ಎಲ್ಲ ಅವ್ಯವಸ್ಥೆ ಪರಮಾವಧಿ ಬರುತ್ತೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ, ಬ್ರಹ್ಮ ಅಕ್ಷರ ಸಮುದ್ಭವಂ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತ. ದೇರ್ಫೋರ್ ಯಜ್ಞವನ್ನು ಮಾಡೋದೇನು ಮಾಡಬೇಕು? ತಪ್ಪದೆ ಮಾಡಬೇಕು, ಪ್ರತಿಷ್ಠಿತವಾಗಿದೆ. ಪರಮಾತ್ಮನನ್ನು ನಾವು ತಿಳ್ಕೊಳ್ಬೇಕು, ಎಲ್ಲ ಮಾಡಬೇಕು ಅಂತಿದ್ದರೆ ಆರಾಧನೆಗೆ ಯಜ್ಞನೇ ಪ್ರಧಾನವಾದ ಸಾಧನ. ಆದ್ದರಿಂದ ಯಾರೂ ಯಜ್ಞವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಜ್ಞ ಮಾಡೋದು ಸುಲಭ, ಕೃಷ್ಣಾರ್ಪಣ ಕರ್ಮ ಅದೇ ಯಜ್ಞ, ಆದ್ದರಿಂದ ಸಮಸ್ಯೆಯೇ ಇಲ್ಲ. ಈಗ ಅದಕ್ಕೆಲ್ಲ ಭಾಷ್ಯ. ಹೇತ್ವಂತರಮಾಹ, ಇನ್ನೊಂದು ಕಾರಣ ಏನೋ. ಹಿಂದೆ ಕಾರಣ ಯಾವ್ದು ಹೇಳಿದರು? ಕರ್ಮ ಬಿಟ್ಟರೆ ಹೀಗಾಗತ್ತೆ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಹೇಳ್ತಾ ಬಂದಿದ್ದರು. ಕರ್ಮ ಬಂಧಕ ಅಂದರೆ ಹಾಗಲ್ಲ, ಹೀಗೆ ಮಾಡಿ ಅಂಥೇಳಿ. ಇನ್ನೊಂದು ಕಾರಣ ಏನು ಅಂದರೆ, ಕರ್ಮಾಚರಣೆಗೂ ಯಜ್ಞಕ್ಕೂ ಯಾರು ಕರ್ಮ ಬಿಡಿ ಅಂತ ಹೇಳ್ತಾರಲ್ಲ, ಈಗ ಅರ್ಥ ಬರೋದ್ರಲ್ಲ, ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನ. ಅದೇನು ಮಾಡ್ತಾರೆ ಅಂತಾಯ್ತು? ಅವರು ಜಗಚ್ಚಕ್ರ ಹಾಳು ಮಾಡ್ತಾರೆ ಅಂತ ಅರ್ಥ. ಅದಕ್ಕೆ ಮುಂದೇನು ಹೇಳ್ತಾರೆ? ಪ್ರಭವಂತ ಉಗ್ರ ಕರ್ಮಾಣ ಕ್ಷಯ ಏನಂತ ಹೇಳ್ತಾರೆ? ಕ್ಷಯಾಯ ಜಗತ್ತೋ ಅಹಿತಾಹ. ಉಗ್ರಗಾಮಿಗಳಾಗ್ತಾರೋ, ಅದು ಯಾರು ಕರ್ಮವನ್ನು ಬಿಡ್ಲಿಕ್ಕೆ ಹೇಳ್ತಾರೋ ಅವರು ಫೈನಲಿ ಜಗತ್ತು ಹಾಳು ಮಾಡ್ತಾರೆ ಎಂದು ಹಾಗೆ ಮಾಡಬಾರದು. ಅನ್ನದ್ಭವಂತಿ ಭೂತಾನ್. ಇವರು ಒಂದಿವ್ಸ ಸ್ಟ್ರೈಕ್ ಮಾಡಿದ ತಕ್ಷಣ ಏನಾಗುತ್ತೆ? ಎಷ್ಟು ಕೆಲಸ ನಿಂತೋಗುತ್ತೆ, ಎಷ್ಟು ಕೋಟಿ ರೂಪಾಯಿನಷ್ಟು ಅಂತ ಲೆಕ್ಕ ಹಾಕೋದಿಲ್ಲ. ಆದ್ದರಿಂದ ಯಾರು ಅದರಲ್ಲಿ ಯಾವ ಸ್ಟ್ರೈಕ್ ಮಾಡಿದ್ರೂ ಅಫೆಕ್ಟ್ ಆಗುತ್ತೆ. ಸ್ಟ್ರೈಕ್ ಅಂತ ನಾರ್ಮಲ್ ಲೈಫಿಗೆ ಅಫೆಕ್ಟ್ ಆಗಲೇಬೇಕು. ಅದಕ್ಕೆ ಎಂದೂ ಕೂಡ ಹಾಗಾಗಬಾರ್ದು. ಯಜ್ಞಶಿಷ್ಟ ಅನ್ನದ್ಭವಂತಿ. ಈಗ ಇನ್ನೊಂದು ಕಾರಣ ಕೊಟ್ಟರು, ಅನ್ನಾದಿತಿ. ಯಜ್ಞ ಪರ್ಜನ್ಯ ಅನ್ನತ್ವಾತ್ ತತ್ಕಾರಣ ಮುಚ್ಯತೆ. ಯಜ್ಞ ಪರ್ಜನ್ಯಾನ್ಯತ್ವಾತ್, ಪರ್ಜನ್ಯ ಬರಲಿಕ್ಕೆ ಯಜ್ಞ ಸಾಧನ ಅಂತ ಅರ್ಥ, ಅದನ್ನು ಮಾಡಲೇಬೇಕು ಅಂತ ಅರ್ಥ. ಪೂರ್ವಯಜ್ಞ ವಿವಕ್ಷಾಯ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ, ಅದಕ್ಕೆ ಲಿಂಕ್ ಇದು. ಪೂರ್ವಯಜ್ಞ ವಿವಕ್ಷಾಯಾಂಚ ತಸ್ಯ ಚಕ್ರಪ್ರವೇಶೋ ನ ಸಂಭವತಿ ತದ್ಧಿ ಆಪಾದ್ಯಂ ಕರ್ಮ ವಿಷಯ ನತು ಸಾಮ್ಯಮಾತ್ರೇಣಿದಾನೀಂ ಕಾರ್ಯಂ ಮೇಘಚಕ್ರಾಭಿಮಾನಿ ಚ ಪರ್ಜನ್ಯ ತಚ್ಚ ಯಜ್ಞಾದ್ಭವತಿ. ಇಲ್ಲಿ ಒಂದು ಪ್ರಶ್ನೆ ಬಂತು. ಯಜ್ಞ ಅಂತ ಕೇಳಿದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮನೂ ಯಜ್ಞ ಅಂತ ಹೇಳಿಲ್ಲ. ಆ ಯಜ್ಞ ಮುಖ್ಯವಾದ ಯಜ್ಞ ಇದು. ವರ್ಷಕ್ಕೊಮ್ಮೆ ಮಾಡೋ ಯಜ್ಞ, ರಾಜರು ಮಾಡೋ ಯಜ್ಞ ಅವೆಲ್ಲ ಬೇರೆ. ಇದು ಪ್ರತಿನಿತ್ಯ ಎಲ್ಲರೂ ಮಾಡ್ತಕ್ಕಂಥ ಯಜ್ಞ ಇದು. ಆ ಯಜ್ಞ ಅಂತಲೇ ತೊಗೋಬೇಕು, ಇಲ್ಲದೆ ಹೋದರೆ ಚಕ್ರದಲ್ಲಿ ಸೇರೋದಿಲ್ಲ ಅದು. ಯಾಕಂದರೆ ಡೀಲಿಂಕ್ ಆಗಿಬಿಡತ್ತೆ. ಅದಕ್ಕೆ ಇದನ್ನೇ ಮಾಡಬೇಕು. ಚಕ್ರ ಪ್ರವೇಶೋ ನ ಸಂಭವತಿ ತದ್ಧಿ ಆಪಾದ್ಯಂ ಕರ್ಮ ವಿಷಯೇ. ಅದಕ್ಕೇನು ಮಾಡಬೇಕು ನೋಡು, ಅಪಾಯ ಇದೆ ಅಂತ ಹೇಳಬೇಕಾದ್ರೆ ಅಶ್ವಮೇಧ ಮಾಡದೆ ಹೋದರೆ ಊಟ ಇಲ್ಲ ಅಂತ ಹೇಳಿದ್ರೆ ಸಂಬಂಧ ಇಲ್ಲ. ವೈಷ್ಣವ ಮಾಡಿದ್ರೆ ಊಟ ಇಲ್ಲ ಅಂದರೆ ಅರ್ಥ ಇದೆ. ತೇರ್ಫರ್ ಅದನ್ನು ಹೇಳಿ ಯಾವುದು ಅನಿಷ್ಟನ ಆಪಾದನೆ ಮಾಡಬೇಕು ಯಾವಾಗಲೂ. ನತ್ತು ಸಾಮ್ಯ ಮಾತ್ರೇಣ ಇದಾನೀಂ ಕಾರ್ಯಂ. ಬರೀ ಸಾಮ್ಯ ಅಂಥೇಳಿ ಅಷ್ಟೇ ಮಾಡೋದಲ್ಲ. ಅದು ಕರ್ಮ ಇದೆ, ಬ್ರಹ್ಮ ಯಜ್ಞ ಇದೆ. ಬರೀ ಕರ್ಮ ಮಾಡಬೇಕು ಅಂತ ಹೇಳಿದರೆ ಯಜ್ಞ ಬೇಕಾಗ್ತಿರಲಿಲ್ಲ.
ಕರ್ಮ ಯಜ್ಞರೂಪವಾಗಿ ಮಾಡಬೇಕು ಅಂತ ಹೇಳಿದ್ರಿಂದ ಲಿಂಕ್ ಬಂದಾಗ ಯಜ್ಞರೂಪವಾಗಿ ಮಾಡಬೇಕೆ ಹೊರತು ಬೇರೆ ರೀತಿ ಅದು ದುಡ್ಡು ಕೊಟ್ಟ ರಸೀದಿ ತೊಗೊಳ್ಳಿಲ್ಲ ಏನಾಯ್ತಾರ ತೊಗೊಂಡೋಗ್ಬಿಡ್ತಾನೆ ಆ ಕಡೆ. ರಿಸೀಟ್ ಕೊಡೋ ಉದ್ದೇಶ ಏನು? ಅಕ್ನಾಲಜ್ಮೆಂಟ್ ಅವ್ರಿಗೆ ಬಿಟ್ಬೇಕು, ಇಲ್ದವ್ರಿಗೆ ಕೊಡ್ತಾ ಹೋಗ್ಬಿಟ್ರೆ ಇವನು ತೊಗೊಂಡೋಗ್ಬಿಡ್ತಾನೆ ಅಷ್ಟೇ. ಸೊ ಕೃಷ್ಣಾರ್ಪಣದಿಂದ ಮಾಡಿದ ಮಾತ್ರ ಅದೇ ಯಜ್ಞ ಆಗೋದ್ರಿಂದ ಅದು ಸರಿಯಾದ. ಚಕ್ರ ಜಗಚ್ಚಕ್ರ, ಜಗಚ್ಚಕ್ರ ಅಂದರೆ ಸೈಕಲ್. ಒಂದು ಕಟ್ ಮಾಡಿದ್ರೆ ಏನಾಯ್ತು ಅಲ್ಲಿಗೆ ನಿಂತೋಯ್ತು. ಇವಾಗ ಇಷ್ಟೆಲ್ಲ ಇದೆ, ಒಂದು ಕಡೆ ಇವನು ಡೀಲಿಂಗ್ ಸ್ವಿಚ್ ಹಾಕಲಿಲ್ಲ, ಅಲ್ಲಿ ಕರೆಂಟ್ ನಿಂತೋಯ್ತು ಅಷ್ಟೇ. ಈಗ ಇಲ್ಲಿ ಏನಂತ ಬಂತು? ಪರ್ಜನ್ಯನಿಂದ ಯಜ್ಞದಿಂದ ಪರ್ಜನ್ಯ ಅಂದರು. ಪರ್ಜನ್ಯ ಅಂದರೆ ಮಳೆ. ಅದೇನದು? ತಚ್ಚ ಯಜ್ಞಾದ್ಭವತಿ. ಇವ ಸೈಂಟಿಫಿಕಲಿ ಒಪ್ಕೊಂಡಿದ್ದಾರೆ. ಯಜ್ಞ ಮಾಡ್ತಾರಲ್ಲ, ಧೂಮ ಮೇಲಕ್ಕೆ ಹೋಗುತ್ತಲ್ಲ, ಅದು ಮಳೆ ಬರ್ಲಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಈ ಫ್ಯಾಕ್ಟ್ರಿ ಧೂಮ ಏನು ಮಾಡುತ್ತದ? ಮಳೆ ಬರದಂತೆ ಮಾಡಿ ಹಾಕಿಬಿಡುತ್ತೆ. ಇದು ಮಳೆ ಬರ ಹಾಗೆ ಮಾಡುತ್ತೆ. ಮತ್ತು ಎಷ್ಟು ಡಿಫ್ರೆನ್ಸ್! ಇದು ಧೂಮ, ಅದು ಧೂಮನೇ. ಇದು ಧೂಮ, ಅದು ವ್ಯವಸ್ಥೆಯೋ ಧೂಮ ಹೇಗಿರುತ್ತೆ, ಸ್ಮೋಕ್. ಈ ಸ್ಮೋಕಿಂಗ್ ಧೂಮ ಹೇಗಿರ್ತದೆ? ನಿಷಿದ್ಧ, ಆರೋಗ್ಯ ಕೆಡುತ್ತೆ, ಅದು ಆರೋಗ್ಯ ವಾಸಿ ಮಾಡಿಬಿಡುತ್ತೆ. ಹಿಂದೆ ಹೇಳಿದ್ದಾರೆ ಅದನ್ನು. ಇದಾಯ್ತಲ್ಲ ಕಾರ್ಬೈಡ್ ಇದಾದಾಗ ಭೋಪಾಲಲ್ಲಿ ಯಾರೋ ಒಬ್ಬ ಬ್ರಾಹ್ಮಣ ಇದ್ದ, ಅವನು ನೋಡ್ದ ಎಲ್ಲ ಕಡೆ ಜನ ಸಾಯ್ತಾ ಒದ್ದಾಡ್ತಿದ್ದಾರೆ, ಗ್ಯಾಸ್ ಬಂದುಬಿಟ್ಟಿದೆ ಪ್ರವಾಹದಿಂದಾಗ. ಅವ್ನು ಪೂರ್ತಿ ವಯಸ್ಸು ಟೈಪ್ ಮಾಡ್ತಾ ಹೋಮ ಮಾಡ್ತಾ ಕೂತ್ಬಿಟ್ಟಂತ ಮುಗಿಯೋವರೆಗೆ. ಏನೋ ಅವ್ರ ಮನೆಗೆ ಏನೂ ಆಗಲಿಲ್ಲ ಅವ್ರ ಮನೆಗೆ. ಅದು ಇದು ನ್ಯೂಟ್ರಲೈಸ್ ಮಾಡಿಬಿಡ್ತು ಅದನ್ನು. ವ್ಯಾಕ್ಸಿನ್ ಆದಾಗ ವರ್ಕ್ ಆಯಿತು ಭೂಪಾಲ್ನೊಳಗೆ. ಅದು ಅವ್ರ ಮಾತು ಆದಮೇಲೆ ದೊಡ್ಡ ರಿಪೋರ್ಟ್ ಆಗಿತ್ತು, ಪೇಪರಲ್ಲಿ ರಿಪೋರ್ಟ್ ಆಗಿತ್ತು ಆಗಿನ ಕಾಲಕ್ಕೆ. ಈ ರೀತಿಯಾಗಿ ಎಲ್ಲ ಉಳ್ಕೊಂಡ್ರು ಅಂತೇಳಿ ಅವ್ರು ಮಾತ್ರ ಮಾಡಿದವ್ರು ಉಳ್ಕೊಂಡ್ರು ಅಂತ ಹೇಳ್ತಾರೆ. ಇವತ್ತು ವಯಸ್ಸು ಮಾಡಿದ್ರೆ ಬಾಡಿಗೆ ಕೊಡೋದಿಲ್ಲ, ಚೆನ್ನಾಗಿ ಬಾಡಿಗೆ ಕೊಡೋದಿಲ್ಲ. ಜನ ಎಷ್ಟು ತೂಕರಾಗಿದ್ದಾರೆ, ಬಾಡಿಗೆ ಕೊಡೋದಿಲ್ಲ. ಅಂದರೆ ಇವರು ಸರ್ಕಾರ ಬಿಡಿಸ್ತಾ ಇಲ್ಲ, ಇವರೇ ಬಿಡಿಸ್ತಾ ಇದ್ದಾರೆ ಜನಗಳು. ವ್ಯವಸ್ಥೆ ಮಾಡಿಕೊಡೋದು, ಇದ್ದಲ್ವೇ ಅಡುಗೆ ಮಾಡಿಕೊಡೋದು, ಹಾಗಿದ್ರೆ ಮಾತ್ರ ಕೊಡ್ತೇವೆ, ಬಿಡಿಗೆ ಅಡುಗೆನೇ ಮಾಡಿಕೊಡೋದು ಅಂತ ಹೇಳಿ ಕಾಲ ಬರ್ತದೆ ಮುಂದೆ. ಎಲ್ಲ ಹೊರಗೆ ತಿಂದುಬಿಡಿ, ಮನೇಲಿ ಮಾಡಬೇಡಿ, ಗಲೀಜಾಗತ್ತೆ ಅಂತ. ಹಾಂ, ತುಂಬ ತಪ್ಪದು. ಅದು ಮಾಡೋರು ಬಂದಿರಲ್ಲ, ಒಳ್ಳೇದಾಗ ಕಪ್ಪಾಗೋದು ದೊಡ್ಡದಲ್ಲ. ಕಪ್ಪಾಗೋದು ಅದು ಕಪ್ಪು ಒಳ್ಳೆ ಕಪ್ಪು ಆ್ಯಕ್ಚುಲಿ. ಅದು ಕೆಟ್ಟ ನಿಷಿದ್ಧ ಅಲ್ಲ. ಅದು ವರ್ಷಕ್ಕೊಮ್ಮೆ ಮಾಡಿದ್ರೆ ಹೋಗ್ಬಿಡುತ್ತೆ ಅಷ್ಟೇ, ಎದುರಾಗದೆ. ಅದು ಈ ಕಪ್ಪೆಯಲ್ಲಿ ಆ ಕಪ್ಪೆಯಲ್ಲಿ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಮುಪತಿಷ್ಠತಿ. ಆದಿತ್ಯ ಜಾಯತೆ ವೃಷ್ಟಿ, ವೃಷ್ಟೇರನ್ನಂ ತತಃ ಪ್ರಜಾ ಇತಿ ಸ್ಮೃತೇಶ್ಚ. ಆಚಾರ್ಯ ಒಂದು ಸಬ್ ನೋಟ್ ಕೊಟ್ಟರು. ಅಲ್ಲೊಂದು ಸರ್ಕಲ್ ಇದೆ. ಮತ್ತು ಯಜ್ಞಕ್ಕೂ ಪರ್ಜನ್ಯಕ್ಕೆ ಹೇಗೆ ಬರುತ್ತೆ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಮನುಸ್ಮೃತಿಯ ಮಾತೆ, ಮನುಸ್ಮೃತಿಯಲ್ಲಿ ಸಿಗುತ್ತೆ ವಾಕ್ಯ. ಅಗ್ನೌ ಪ್ರಾಸ್ತಾಹುತಿ, ಅಗ್ನಿಯಲ್ಲಿ ಆಹುತಿ ಹಾಕ್ತಾರಲ್ಲ, ಸಮ್ಯಕ್ ಆದಿತ್ಯ ಮುಪತಿಷ್ಠತೆ. ಎಲ್ಲಿಗೆ ಹೋಗುತ್ತದೋ? ಸೂರ್ಯನ ಮುಟ್ಟುತ್ತೆ. ಆದಿತ್ಯ ಜಾಯತೆ ವೃಷ್ಟಿ, ಸೂರ್ಯನಿಂದ ಏನಾಗುತ್ತೆ? ಮಳೆ ಬರುತ್ತೆ. ವೃಷ್ಟೇರನ್ನಂ, ಅದರಿಂದ ಅನ್ನ ಬರುತ್ತೆ, ಅದರಿಂದ ಜನ ಇರ್ತಾರೆ. ಆದ್ದರಿಂದ ಯಜ್ಞಕ್ಕೆ ಅದಕ್ಕೆ ಸಂಬಂಧ ಇದೆ ಅನ್ನೋದನ್ನು ಲಿಂಕ್ ತೋರಿಸಿದ್ರು. ಮನುಸ್ಮೃತಿನ ಸುಟ್ಟಾಕಬೇಕು ಅಂತ ಇವರು ವಾದ, ಗೊತ್ತಾಯ್ತಾ? ಅದು ಯಜ್ಞ ಹೋಗಿಬಿಡುತ್ತೆ ಅಂತ ಅರ್ಥ ಆಗ. ಮನುಸ್ಮೃತಿಯಲ್ಲಿ ಎಲ್ಲ ಹೇಳ್ತಾರೆ, ಹೇಗೆ ಹೋಗಿದ್ರೆ ಲಿಂಕ್ ಕೊಡ್ತಾರೆ. ಇವಾಗ ಸೈನ್ಸ್ ಒಪ್ಕೊಂಡಿದೆ ಅದನ್ನು. ಸೂರ್ಯ ಇಲ್ಲದ್ರೆ ಮಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಏನು ಮಾಡ್ತಾನೆ? ಎಲ್ಲ ನೀರೆಲ್ಲ ಅದೇ ಉತ್ತರಾಯಣ ದಕ್ಷಿಣ, ಅದು ಕಾನ್ಸೆಪ್ಟೇ ಅದು. ಉತ್ತರಾಯಣದಲ್ಲಿ ಏನು ಮಾಡ್ತಾನೆ ಸೂರ್ಯ? ಬಿಸಿಲು ಭಾರಿ ಜಾಸ್ತಿ, ಮೇಲೆ ಕೆಳ್ಕೊಂಡ್ಬಿಡ್ತಾನೆ. ಆಮೇಲೆ ದಕ್ಷಿಣದಲ್ಲಿ ಬಿಡ್ತಾನೆ. ಈ ಟ್ಯಾಂಕ್ ಫಿಲಪ್ ಮಾಡಿ ಬಿಡ್ತಾರಲ್ಲ ಹಾಗೆ. ಟ್ಯಾಂಕ್ ಏನು ಮಾಡುತ್ತೆ ಅದರಲ್ಲೆಲ್ಲ? ಮೊದಲೇನಾಗ್ಬಿಟ್ಟು ನೀರು ಟ್ಯಾಂಕ್ ಫುಲ್ ಆದರೆ ತಾನೇ ಈ ಕಡೆ ನೀರು ಬರೋದು. ಮೊದಲೇನು ಮಾಡ್ತಾನೆ? ಮೋಟ್ರ್ ಹಾಕಿ ಟ್ಯಾಂಕ್ ತುಂಬಿಸ್ಬಿಡ್ತಾನೆ. ಆಮೇಲೆ ಬೇಕಾದ್ರೆ ಬಿಡ್ಕೊತಾ ಹೋಗ್ತಾನೆ. ತುಂಬಿಸೋ ಕೆಲಸ ಮುಗಿಸಿ ಹಾಕ್ತಾನೆ. ಇದೆಲ್ಲ ಸೂರ್ಯ ಮಾಡೋ ಪ್ರೋಸೆಸ್ ಅದೇ. ಸೂರ್ಯ ತನ್ನ ಇದರಿಂದ ಕಿರಣದಿಂದ ಎಳಿತಾನೆ. ಎಳೆದು ಬಿಟ್ಟರೆ ಅದಿಷ್ಟು ಕೂಡ ಏನಾಗುತ್ತೆ? ಮೂಡಾಗುತ್ತೆ. ಮೂಡಾಗಿಬಿಟ್ಟು ಎಲ್ಲಿ ಬೇಕಲ್ಲಿ ಮಳೆ ಶುರುವಾಗುತ್ತೆ. ಎಲ್ಲಿ ಹೌದು, ಅದನ್ನೇ ಹೇಳ್ತಾರೆ. ಅದು ಒಂದೇ ಮಾತಲ್ಲಿ ಇಷ್ಟು ಸೇರಿಸ್ಕೊಂಡೋಗಿ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್. ಸಮ್ಯಕ್ ಅಂತ ಹೇಳಿದ್ರಿಂದ ಸಮ್ಯಕ್ ಪ್ರಾಸ್ತಾಹುತಿ, ಸರಿಯಾದ ಹೋಮ ಮಾಡಿದರೆ. ಸುಮ್ಮನೆ ಹಾಕಿ ಕೂತ್ಕೊಂಡ್ಬಿಟ್ರಲ್ಲ, ಮಂತ್ರ ಸಮೇತ ಹೋಮ ಆಗಬೇಕು. ಆಹುತಿ ಸಮ್ಯಕ್ ಆದಿತ್ಯ ಉಪತಿಷ್ಠತಿ, ಸೂರ್ಯನತ್ತ ಹೋಗುತ್ತೆ. ಆದಿತ್ಯ ಜಾಯತೆ ವೃಷ್ಟಿ, ಸೂರ್ಯನಿಂದ ಮಳೆ ಬರುತ್ತೆ. ವೃಷ್ಟೇರನ್ನಂ ತತಃ ಪ್ರಜಾ, ವೃಷ್ಟಿಯಿಂದಾಗಿ ಅನ್ನ ಬರುತ್ತೆ. ಆದ್ದರಿಂದ ಜನ ಇರ್ತಾರಾದ್ದರಿಂದ ಅನ್ನೋದ್ಭವಂತಿ ಭೂತಾನಿಗೆ ನೋಟಿದು. ಇದೆಲ್ಲ ಆಚಾರ ಒಬ್ಬರೇ ಇದೆಲ್ಲ ಬರೆದಿರೋದು. ಉಭಯ ವಚನಾತ್. ಏನ ಯಾವುದಕ್ಕೆ? ಹೌದೌದು, ಮಳೆ ಬಂತಲ್ಲ ಈಗ. ಮಳೆ ಒಂದು ಇದೆಯಲ್ಲಿ ಸೇರಿದೆ ಅಲ್ಲ, ಮಳೆಯಿಂದ ತಾನೇ ಬರಬೇಕಾದ್ದೀಗ. ಹೌದು, ಇದೆಲ್ಲ ಒಂದಕ್ಕೊಂದು ಲಿಂಕ್. ಅದಕ್ಕೆ ಜಗಚ್ಚಕ್ರ ಅಂದ್ರೆ ಹಾಗೆ. ಉಭಯ ವಚನ. ಈಗ ಪಾಠ ಪ್ರವಚನ ಕೂಡ ಬಂತಿದ್ದಲ್ಲಿ, ಭೂತಾನಿ ಅಂತ ಬಂದಿದೆ ಅಂತ. ಪಾಠ ಪ್ರವಚನ ಜ್ಞಾನ ಪ್ರಸಾರ. ಇವತ್ತು ಹೇಳ್ತಾರೆ ಟ್ಯಾಕ್ಸ್ ಕೊಡೋಕೆ ಆಡಿಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಟ್ರಲ್ಲಿ ಹಾಕ್ತಾರೆ. ಇದೆಲ್ಲ ಏನದು? ಮೆಸೇಜ್ ತಲುಪೋದು. ಪಾಠ ಪ್ರವಚನಗಳ ಮೂಲಕ ಜ್ಞಾನ ತಲುಪೋದ್ರಿಂದ ಇದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಏನಾಯಿತು? ಜಗಚ್ಚಕ್ರ ನಿಲ್ಲಕ್ಕೆ ಶುರುವಾಗುತ್ತೆ.
ಎಲ್ಲ ಕಾಲೇಜು ಕ್ಲೋಸ್ ಅಂತ ತಿಳ್ಕೊಂಬಿಡಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಕ್ಲೋಸ್. ಏನಾಗುತ್ತಾಗ ಸ್ವಲ್ಪ ದಿವಸಕ್ಕೆ ಹೆಬ್ಬೆಟ್ ಶುರುವಾಗುತ್ತೆ. ಇದು ಇರೋ ತಕ್ಷಣ ಎಫೆಕ್ಟ್ ಗೊತ್ತಾಗೋದಿಲ್ಲ, ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಕೆಲವು ತಕ್ಷಣ ಗೊತ್ತಾಗುತ್ತೆ, ಕೆಲವು ನಿಧಾನ ಗೊತ್ತಾಗುತ್ತೆ. ಉಭಯವಚನ ಆದಿತ್ಯ ಸಮುದ್ರಾಚ್ಯ ವಿರೋಧ. ಇನ್ನೂ ಕೆಲವು ಮಾತುಗಳಿದೆ. ಸಮುದ್ರದಲ್ಲಿ ನೀರಿದ್ದರೆ ಮಳೆ ಬರುತ್ತೋ, ಯಜ್ಞ ಮಾಡಿದ್ರೆ ಮಳೆ ಬರುತ್ತೋ, ಸೂರ್ಯನಿಂದ ಮಳೆ ಬರುತ್ತೋ, ಇಂದ್ರದೇವರು ಕಳಿಸಿದ್ರೆ ಮಳೆ ಬರುತ್ತೋ ಪ್ರಶ್ನೆ ಬಂತು. ನಮ್ಮ ಜನ ದೊಡ್ಡ ವಾಕ್ಯಾರ್ಥ ಶುರು ಮಾಡಿಬಿಡ್ತಾರೆ. ಮತ್ತೆ ಆಚಾರ ಒಂದು ಮಾತು, ಎಲ್ಲವೂ ಸರಿಯೇ ಅಂತೇಳಿ. ಎಲ್ಲವೂ ಸರಿಯೇ. ಹೌದು, ಪೋಸ್ಟ್ ಮ್ಯಾನ್ ಎಮೋ ಕೊಟ್ಟ, ಹೌದು. ಪೋಸ್ಟ್ ಆಫೀಸಿಂದ ಬಂತು, ಹೌದು. ಅಲ್ಲಿ ಮಾಡಿದ, ಹೌದು. ಅವ್ನು ಕೊಟ್ಟು ಎಲ್ಲ ಕರೆಕ್ಟೇ. ಡಿಫ್ರೆಂಟ್ ಸ್ಟೇಜಸ್ ಅದು. ಇವರು ಬೈದವರು ಏನು ಮಾಡ್ತಾರೆ ನೋಡಿದ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಅಂದ್ಬಿಡ್ತಾರೆ. ಆಚಾರ ತತ್ವ ಸಮನ್ವಯ ಸೂತ್ರ ಅದಕ್ಕೆ ಬಂತು. ಹೊಂದಿಸ್ಕೊಳ್ಳಿ, ಸರಿಯಾಗಿ ಹೊಂದಿಸ್ಕೋಬೇಕಲ್ಲ. ಇವತ್ತು ಇದ್ಲಿಲ್ಲ, ಅಡುಗೆ ಇಲ್ಲ. ಅರೆ ಇದ್ಲು ಅಡುಗೆ ಸರಿ ಇದ್ದಿದ್ದೇನೆ ಏನ್ರಿ ಅಂತ ಕೇಳ್ತಾನೆ. ಅಕ್ಕಿ ಇಲ್ಲ, ಅಡುಗೆ ಇಲ್ಲ. ಎರಡು ಡಿಫ್ರೆನ್ಸ್. ಅಕ್ಕಿಲ್ಲ, ಅಡುಗೆ ಇಲ್ಲ. ಇವ್ರಿಗೆ ಇದ್ಲಿಲ್ಲ ಅಲ್ಲ, ಕರೆಂಟ್ ಇಲ್ಲ, ಅಡುಗೆ ಇಲ್ಲ ಆಯ್ತು ಅವ್ರಿಗೆ. ಕರೆಂಟ್ ತಿಂತೀರಾ ಅಂತ ಕೇಳ್ತಾರೆ, ಶಾಕ್ ಹೊಡಿಸ್ಕೊತೀರಾ ಅಂತ ಕೇಳ್ತಾರಾ? ಕರೆಂಟ್ ಇದ್ದಾಗೋ ಪರ್ಪಸ್ ಬೇರೆ, ಪ್ರಾವಿಷನ್ಸ್ ಇಲ್ಲ ಅದ್ರ ಪರ್ಪಸ್ ಬೇರೆ, ಲೈಟ್ ಇಲ್ಲ ಅದ್ರ ಪರ್ಪಸ್ ಬೇರೆ. ಎಲ್ಲ ಕರೆಕ್ಟೇ ಗೊತ್ತಾ, ಎಲ್ಲ ಕರೆಕ್ಟ್. ಅದಕ್ಕೆ ಯಾವ ರೋಲ್ ಎಷ್ಟೆಷ್ಟೊಂದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ಪಂಚಾಯಿತಿ ತಸ್ಯ ಹೇತವ ಬರಲಿಲ್ಲ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮು. ಎಲ್ಲದಕ್ಕೂ ದೈವ ಬೇಕು, ಪ್ರತಿಯೊಂದಕ್ಕೂ ಡಿವೈನ್ ಸಪೋರ್ಟ್ ಇರಲೇಬೇಕು. ಅವರು ಅದೇ ಹೇಳಿದ್ದು, ಎಲ್ಲ ಸೇರಿದೆ ಅಂತ ಹೇಳಿ. ಪರ್ಜನ್ಯ ನಾಮಕ ಸೂರ್ಯ ಇದ್ದಾನೆ, ದ್ವಾದಶೂರಲ್ಲಿ ಪರ್ಜನ್ಯ ಒಬ್ಬ ಸೂರ್ಯ. ಅದು ಪರ್ಜನ್ಯ ಆದಿತ್ಯ ಜಾಯತೆ ದೃಷ್ಟಿ ಅಂದರು ಒಂದೇ, ಪರ್ಜನ್ಯಾದ ಅನ್ನ ಸಂಭವ ಅಂದರು ಒಂದೇ. ಪರ್ಜನ್ಯ ನಾಮಕ ಸೂರ್ಯ ಇರೋದ್ರಿಂದನೇ ಅದು ಮ್ಯಾಚ್ ಆಯಿತು. ಅದ್ರ ಮೇಲೆ ಇಂದ್ರ ಇರೋದು, ಅಲ್ಲಿ ಬರುತ್ತೆ ಇಂದ್ರದೇವರಿಂದಾನೆ. ಆಮೇಲೆ ದೇವತೆಗಳಿದ್ದಾರೆ, ಗರುಡಶೇಷರು ಇದ್ದಾರೆ, ಅವ್ರ ಮೇಲೆ ವಾಯುದೇವರಿದ್ದಾರೆ. ಕೊನೆ ಫೈನಲಿ ನಾರಾಯಣ. ಜನ್ಮಾದ್ಯಸ್ಯಯತ ಆ ಸೂತ್ರ ಅಲ್ಲಿಗೆ ಹೋಯ್ತೀಗ. ಜನ್ಮಾದ್ಯಸ್ಯಯತ ಸೃಷ್ಟಿ ಅಲ್ಲ, ವೃಷ್ಟಿ ಕೂಡ ಯಾರಿಂದಾಗಬೇಕು? ದೇವರು ಸೃಷ್ಟಿ ಮಾಡಿಬಿಡ್ತಾನೆ, ದೇವರಲ್ಲ. ವೃಷ್ಟಿ ಮಾಡಲಿಕ್ಕೂ ದೇವರು ಬೇಕು. ವೃಷ್ಟಿ ನಿಲ್ಲಿಸ್ಲ ಮುಂದೆ ಬರ್ತದೆ. ವರ್ಷಾಮಿ ನಿಗರಣ್ಯಾಮಿ ಅಂತ ಹೇಳ್ತಾರೆ, ಮುಂದೆ ಗೀತೆಯಲ್ಲೇ ಹೇಳ್ತಾರೆ. ಮಳೆ ಸುರಿಸೋದು ನಾನೇ, ಮಳೆ ಕೊಡೋದು ನಾನೇ. ಇಲ್ಲಿ ಹೇಳಿದ್ದು ಆದಿತ್ಯ ಅಂಥೇಳಿ ಅಲ್ಲಿ ಮುಂದೆ ಹೇಳ್ತಾರೆ. ಅದು ಎಲ್ಲವೂ ಫೈನಲಿ ಯಾರ ಕೈಲಿದೆ? ಅದು ಫೈನಲ್ ಫಿಲಾಸಫಿ. ಅದನ್ನು ಬಿಟ್ಬಿಟ್ರೆ ಎಲ್ಲ ಯುದ್ಧಾಲ ಬಿದ್ದೋಗ್ಬಿಡುತ್ತೆ. ಉಭಯವಚನ ಆದಿತ್ಯ ಸಮುದ್ರಾಚ್ಯ ವಿರೋಧ. ಎಲ್ಲೆಲ್ಲಿ ಮೂರ್ನಾಲ್ಕು ಬಂದಿರ್ತಾವೋ ಅದು ಹೊಂದ್ಸ್ಕೊಳ್ಬೇಕು, ಸರಿಯಾಗಿ ಹೊಂದ್ಸ್ಕೋಬೇಕು. ಅದು ಬಹಳ ಮುಖ್ಯ. ಇವತ್ತು ಅಡುಗೆವನಿದ್ದಾನೆ, ಎಲ್ಲ ಪದಾರ್ಥ ಇಟ್ಟಿದ್ದಾರೆ. ಸುಮ್ಮನೆ ಸೇರಿಸ್ಬಿಟ್ರೆ ಎಲ್ಲ ಕೆಟ್ಟೋಪ, ಅಡುಗೆನೂ ಆಗಲ್ಲ, ಪದಾರ್ಥನೂ ಉಳಿಯೋದಿಲ್ಲ. ಯಾವುದನ್ನು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ, ಅಡುಗೆವನಾಗಬೇಕು. ಯಾವುದನ್ನು ಎಷ್ಟು ಹಾಕಬೇಕು, ಯಾವ್ಯಾವ ಸ್ಟೇಜಲ್ಲಿ ಸೇರಿಸ್ಬೇಕು. ಮೊದಲೇ ಒಗ್ಗರಣೆ ಕೊಟ್ಬಿಟ್ಟು ಹೇಳೋದಕ್ಕಿಂತ ಮುಂಚೆ ಒಗ್ಗರಣೆ ಹಾಕಿಬಿಟ್ಟು ಒಗ್ಗರಣೆ ಕೊಡೋದು ಹೌದು, ಬದಲಾಕೋದ ಅದು ಒಂದು ಸ್ಟೇಜ್ ಇಲ್ವ ಅದಕ್ಕೆ? ಅದು ಸೇರಿಸೋದು ಯಾವಾಗ ಸೇರಿಸ್ಬೇಕು, ಅದು ಹೇಗೆ ಅಡುಗೆವನ ಕೆಲಸನೋ. ಜ್ಞಾನ ಅಂಬೋದು ಪಾಕ ಅಂತ ಹೇಳೋದಿಲ್ಲ, ಒಳ್ಳೆ ಪರಿಪಾಕ ಅಂತ ಕರೀತಾರೆ. ಅದಕ್ಕೂ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪ್ರಕಾರ ಹೊಂದ್ಸ್ಕೊತಾ ಹೋಗ್ಬೇಕಾದ್ರೆ. ಇವತ್ತು ಎಕ್ಸ್ಪರ್ಟ್ ಅಡುಗೆಯವರು ಸಿಗಬೇಕಾದ್ರೆ ಎಷ್ಟು ಕಷ್ಟಪಡಬೇಕೋ. ಎಕ್ಸ್ಪರ್ಟ್ ಅಡುಗೆಯವರು ಇವತ್ತು ಆಚಾರ್ಯ ಅಡುಗೆಯವರು 2 ಅಡುಗೆನೂ ಮಾಡಿದರು. ಅವರು ಭೀಮಸೇನಾಗ ಆ ಅಡುಗೆನೂ ಮಾಡಿದರು, ಮತ್ತು ಈ ಅಡುಗೆನೂ ಮಾಡಿಬಿಟ್ಟು ಪಾಚಕ 2 ಸೇರಿಸ್ಕೊಂಡು ಪಾಚಕರಾಗಿದ್ದವರು ಪಾಚಕದಲ್ಲಿ ಬಂದು ಜ್ಞಾನಾನ್ನ ಭೋಜನ ಮಾಡಿಸಿದ್ರಿ. ಅದೆಲ್ಲ ಗೊತ್ತಿರಬೇಕು. ಅದೇನು ಮಹಾ ಅಂತ ಅಡುಗೆಯವ್ರು ಬರೆದವರು ಗೊತ್ತಾಗುತ್ತೆ ಏನು ಮಹಾ ಅನ್ನೋ ಗೊತ್ತಾಯ್ತು. ಏನು ಆಮೇಲೆ ಅಡುಗೆಲ್ಲ ಕೈಕಾಲು ಹಿಡಿದು ಕರೀತಾರೆ. ಹೋಗ್ಬೇಕಾದ್ರೆ ಇಷ್ಟು ಚಾರ್ಜ್ ಮಾಡಿದ್ರೆ ಹೇಗಾಗುತ್ತೆ, ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಹೇಳೋದು ಗೊತ್ತಾಯ್ತಾ. ಅಂದರೆ ಮೊದಲು ರಿಕ್ವೆಸ್ಟ್ ಮಾಡ್ತಾರೆ, ಆಮೇಲೆ ಏನು ಮಾಡ್ತಾನೆ, ಆಮೇಲೆ ಕೊಡ್ತಿರೋ ಕಳಿಸಿಬಿಡ್ತಾರೆ. ಮತ್ತು ಪ್ರಸಂಗ ಬಂದು ಹುಡ್ಕೊಂಡು ಹೋಗ್ತಾರೆ ಕೈ ಮುಗಿದು. ಅದು ಮನುಷ್ಯನ ದೌರ್ಬಲ್ಯ, ಅದು ಮಾಡಬಾರ್ದಾಗ. ಅವರೆಲ್ಲ ಬದುಕಬೇಕಾದ್ರೆ ಪರಸ್ಪರಂ ಭಾವಯಂತಹ ಈ ಮಾತು ಎಲ್ಲದಕ್ಕೂ ಅನ್ವಯಿಸಿದೆ. ಪರಸ್ಪರಂ ಭಾವಯಂತಹ ಒಬ್ಬರನ್ನೊಬ್ಬರು ಏನು ಮಾಡಿ ಗೌರವಿಸ್ಬೇಕು, ಪರಸ್ಪರ ಗೌರವದಿಂದ ಕಾಣಬೇಕು. ಆ ಕೆಲಸ ಆ ಸಮಯದಲ್ಲಿ ಏನು ಮಾಡಬೇಕು, ಆ ಟಿಕೆಟ್ ಕೊಡೋದು ಅವನ ಜವಾಬ್ದಾರಿ, ದುಡ್ಡು ಕೊಡೋದು ಇವನ ಜವಾಬ್ದಾರಿ. ದುಡ್ಡು ಇಸ್ಕೊಂಡ ಟಿಕೆಟ್ ಕೊಡಲಿಲ್ಲ, ಟಿಕೆಟ್ ಕೊಟ್ಟ ದುಡ್ಡು ಆಮೇಲೆ ಕೊಡ್ತೀನಿ ಟಿಕೆಟ್ ಹೊರಟುಬಿಟ್ಟ, ಎಲ್ಲ ಮೋಸ. ಎಲ್ಲರೂ ಪರಸ್ಪರಂ ಭಾವಯಂತಹ. ಪ್ರತಿಯೊಂದು ಸ್ಟೇಜಲ್ಲೂ ಸೂತ್ರ ಅದು. ಪರಸ್ಪರಲ್ಲಿ ಏನಿರಬೇಕು ಯಾವಾಗಲೂ, ದೊಡ್ಡವರಿಗೆ ಚಿಕ್ಕವರ ಅನುಗ್ರಹ ಬುದ್ಧಿ ಇರಬೇಕು, ಚಿಕ್ಕವರಿಗೆ ಗೌರವ ಬುದ್ಧಿ ಇರಬೇಕು. ಅದೇ ಭಾವನಾ ಅಂದರೆ ಹಾಗೆ. ಇಬ್ಬರು ಕೂಡ ಹವಾರಿಯು ಅಂತ ಶೇಕ್ ಹ್ಯಾಂಡ್ ಕೊಡೋದಲ್ಲ. ಹೇಗಿರ್ಬೇಕದು, ಅವ್ರು ನೋಡೋ ರೀತಿ ಇವ್ರು ನೋಡಬೇಕು, ಇವ್ರು ನೋಡೋ ರೀತಿ ಅವ್ರು ನೋಡಬೇಕು. ಅವ್ರು ಕಾಲು ಹಿಡಿದ್ರೆ ತಲೆ ಮೇಲೆ ಕೈ ಇಡ್ತಾರಲ್ಲ ಹಾಗೆ. ಬರೀ ತಲೆ ಮೇಲೆ ಕೈ ಇಟ್ಟರೆ ಫಜಿತಿ ಆಗುತ್ತೆ. ತಲೆ ಮೇಲೆ ಕೈ ಇಟ್ಟಾದರೆ ಇರುತ್ತೆ, ಭಸ್ಮಾಸುರ ಮಾಡಿದ ಹೇಳ್ತಾರೆ. ಹಾಗಲ್ಲ, ಅನುಗ್ರಹ ಮಾಡಬೇಕು. ಅವ್ರ ರೋಲ್ ಅದು. ಕರ್ಮ ಈ ಥರ. ಮತ್ತು ದೇವರು ಅನುಗ್ರಹ ಮಾಡ್ತಾನೆ ಅಂತ ಹೇಗೆ ಗೊತ್ತಾಗಬೇಕು ಅಂತ ಕೇಳಿದ್ರೆ, ನಮ್ಮ ದೇವ್ರ ಸೈಡಿಂದ ನಿರ್ದೋಷನಾದ್ದರಿಂದ ಗ್ಯಾರಿ ಅಶ್ಯೂರ್ಡ್ ಅದು ನಿರ್ದೋಷ. ಇಲ್ಲಿ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡದೇ ಇರೋ ಸಿಗ್ಬೋದು ಬೇಕಾದರೆ, ಗೊತ್ತಾಯ್ತು. ಅಲ್ಲಿ ದೇವ್ರು ಹಾಗೆ ಮಾಡೋದಿಲ್ಲ. ಯಾತಕ್ಕೆ? ನಿರ್ದೋಷನಾದ್ದರಿಂದ ಮತ್ತೆ ಪ್ರಶ್ನೆ ಕೇಳೋದು. ದೇವ್ರ ಬಗ್ಗೆ ಯಾವ ಪ್ರಶ್ನೆಗೆ ಉತ್ತರ ನಿರ್ದೋಷ ಅಷ್ಟೇ.
ಅವನು ಇದೇ ಗುಣಪೂರ್ಣ, ಮೋಸ ಮಾಡೋದಿಲ್ಲ, ನಿರ್ದೋಷ, ಎರಡಿದ ಮೇಲೆ ಸಮಸ್ಯೆ ಬರೋದಿಲ್ಲ. ಕರ್ಮ ಇತರ ಕ್ರಿಯಾ ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ಭಾಗ ಇದು ಜಗಚ್ಚಕ್ರ ಸರಿಯಾಗಿ ಅರ್ಥ ಮಾಡ್ಕೊತ ಹೊರಟ್ರೆ ಎಷ್ಟು ತಪ್ಪು ಮಾಡ್ತಾರೆ ಜನಗಳು, ಸರಿಯಾಗಿ ಹಾಗೆ ಮಾಡಬೇಕು ಎಲ್ಲ ಗೊತ್ತಾಗತ್ತೆ.